चिदम्बरमठाधीशम् सिद्धारूढयतीश्वरम् शिष्यप्रशिष्यरूपेण बोधकम् गुरुमाश्रये यदङ्घ्रिकमलद्वन्द्वम् तापत्रयनिवारकम् शान्तैक्यपदम् देवम् वन्दे सिद्धारूढमहम् वन्दे सिद्धारूढमहम् जगदादि जगद्गुरु सिद्धारूढमहम् स्वामिಗಳ ಶ್ರೀಪಾದಕ್ಕೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಪಾದಪದ್ಮಕ್ಕೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಶ್ರೀ ಚರಣಕ್ಕೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗ ಇವರನ್ನು ಪೂಜಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರಾವಣ ಮಾಸದ ಅಂಗವಾಗಿ ಹಮ್ಮಿಕೊಂಡಂತ ಸುಂದರವಾದ ಅತ್ಯಂತ ಅಮೂಲ್ಯವಾದ ಜ್ಯೋತಿ ಬೆಳಗುತ್ತಿದೆ ಎನ್ನುವ ಗ್ರಂಥಕ್ಕೆ ಕಾರಣೀಭೂತರಾದ ಶ್ರೀಮನ್ ನಿಜಗುಣ ಯೋಗಿಗಳ ಶ್ರೀಚರಣಕ್ಕೆ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಗ್ರಂಥಕ್ಕೆ ಪ್ರವೇಶವಾಗೋಣ. ನಿನ್ನೆ ದಿನ ಯಾವ ನಿಜಗುಣ ಶಿವಯೋಗಿಗಳು ಒಬ್ಬ ಸೇವೆಯನ್ನ ಮಾಡಿದಂತ ಭಕ್ತನ ಒಂದು ಪ್ರಶ್ನೆ, ಅದು ನಿಜಗುಣ ಯೋಗಿಗಳ ಮನದ ಆಲೋಚನೆಯಲ್ಲಿ ದೊಡ್ಡದಾದ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿಗೆ ಪ್ರತಿಯೊಬ್ಬ ಮುಮುಕ್ಷುಗಳಿಗೆ ಮುಂದೆ ಸಂದೇಹ ಬರಬಾರದು ಅನ್ನುವ ಕಾರಣದಿಂದ ಆ ಭಕ್ತನಿಗೆ ಉತ್ತರವನ್ನು ಕೊಟ್ಟಂತೆ ಮತ್ತು ಮುಂದೆ ಬರುವ ಮುಮುಕ್ಷುಗಳಿಗೆ ಗ್ರಂಥ ರೂಪದ ವಿಚಾರವನ್ನ ಅರುಹಿಸಬೇಕು ಎನ್ನುವ ಕಾರಣದಿಂದ ಒಂದು ಗ್ರಂಥವನ್ನೇ ಬರೆಯಬೇಕು ಅನ್ನುವ ಸಂಕಲ್ಪದೊಂದಿಗೆ ಅನುಭವ ಸಾರ ಗ್ರಂಥವನ್ನ ರಚನೆ ಮಾಡಲಿಕ್ಕೆ ಪ್ರಾರಂಭವನ್ನ ಮಾಡಿ ನಿನ್ನೆ ದಿನ ಯಾವ ಗ್ರಂಥಕ್ಕೆ ಬೇಕಾದಂತ ಅಮೂಲ್ಯವಾದ ನಮನಗಳು ಮತ್ತು ಅತ್ಯಂತ ಶ್ರೇಷ್ಠವಾದ ಒಬ್ಬ ಗ್ರಂಥಕರ್ತನ ಕರ್ತವ್ಯವನ್ನ ಪಾಲನೆ ಮಾಡಿ ಪ್ರಥಮದಲ್ಲಿ ಗುರುವಿಗೆ ವಂದನೆಯನ್ನು ಸಲ್ಲಿಸಿ ಪರಮಾತ್ಮನಿಗೆ ನಮಸ್ಕರಿಸಿ ನಂತರ ಆ ಪರಮಾತ್ಮನಿಗೆ ಸರ್ವ ಶಕ್ತಿಯ ತಂದು ಕೊಡುವಂತ
ಆ ಪಾರ್ವತಿ ದೇವಿಗೆ ನಮಸ್ಕಾರವನ್ನು ಮಾಡಿ ನಂತರ ಹಲವು ದೇವಾನುದೇವತೆಗಳನ್ನ ಕೂಡಿಸಿಕೊಂಡು ಗಣೇಶ ಮೊದಲಾದ ಶಾಶ್ವತವಾದ ವಿಶ್ವಾತ್ಮ ಪದವನ್ನ ಮನಸ್ಸಿನಲ್ಲಿ ಇರಿಸಿಕೊಂಡು ಆ ದೇವತಾ ರೂಪ ನಮಸ್ಕಾರವನ್ನ ಈ ಗ್ರಂಥದಲ್ಲಿ ನಿರೂಪಣೆ ಮಾಡಿದರು. ಆ ಕಾರಣ ಮುಂದೆ ಸಕಲ ವೇದಾಂತ ಸಾರವನ್ನೇ ತಿಳಿಯುವಂತೆ ಸಾಧಕರಿಗೆ ಈ ಪ್ರಕರಣಗಳು ಒಲಿದು ವರೆವನು ಅಂತ ಪ್ರಾರಂಭವನ್ನು ಮಾಡಿದ್ರು. ಈ ಸೂತ್ರದಲ್ಲಿ ಗ್ರಂಥದ ವಿಷಯವನ್ನ ಗ್ರಂಥದಲ್ಲಿ ಹೇಳುವಂತ ವಿಚಾರವನ್ನ ಗುಪ್ತವಾಗಿ ಬೀಜದಲ್ಲಿ ಮರ ಅಡಗಿದಂತೆ ಈ ಒಂದು ಶಬ್ದದಲ್ಲಿ ಗ್ರಂಥದ ವಿಷಯವೇ ಅಡಗಿದೆ. ಬೀಜದಲ್ಲಿ ಮರ ಅಡಗಿದಂತೆ ನಿಜಗುಣರು ನಿರೂಪಣೆ ಮಾಡುವಂತ ಗ್ರಂಥದ ವಿಷಯದಲ್ಲಿ ಸಕಲ ವೇದಾಂತ ಸಾರವೇ ಅಡಗಿದೆ. ಸಕಲ ಅಂದ್ರೆ ಎಲ್ಲ, ಎಲ್ಲ ಅಂದ್ರೆ 4 ವೇದಗಳ ಸಾರವೇ ಇದರಲ್ಲಿ ಅಡಗಿದೆ ಎನ್ನುವ ಮಾತನ್ನ ಹೇಳಿ ಅದು ಯಾವ ಪ್ರಕಾರ ಅನ್ನುವುದನ್ನ ಮುಂದೆ ಕೆಲವು ಪದ್ಯಗಳಿಂದ ವಿವರಿಸಿ ಆ ನಂತರ ಶ್ರೀ ಗುರುವಿನ ಬಳಿಗೆ ಬಂದಂತ ಶಿಷ್ಯನು ಕೇಳುವಂತ ಪ್ರಶ್ನೆ, ಅದಕ್ಕೆ ಗುರುಗಳು ಕೊಡುವ ಉತ್ತರ. ಹೀಗೆ ಪ್ರಶ್ನೆ ಮತ್ತು ಉತ್ತರ ರೂಪವಾಗಿ ಇರುವಂತ ಕನ್ನಡದ ಶ್ರೇಷ್ಠವಾದ ಗ್ರಂಥವೇ ಅನುಭವ ಸಾರ ಅಂತ ಪ್ರಸಿದ್ಧ ಆಯಿತು. ಈ ರೀತಿ ಎರಡನೆಯ ದಿನ ಮಧ್ಯಾಹ್ನದ ವೇಳೆಗೆ ಮೊದಲನೆಯ ಸಂಧಿ ಮುಗಿದಿತ್ತು. ಸಮಯಕ್ಕೆ ಸರಿಯಾಗಿ ಬರೆಯೋದು ಮುಗಿದಿತ್ತು. ಆ ಸಮಯಕ್ಕೆ ಸರಿಯಾಗಿ ಶಿಷ್ಯ ಬಂದು ನಮಸ್ಕಾರವನ್ನ ಮಾಡಿ ಆತನ ಜೊತೆಯಲ್ಲಿ ಕುಳಿತಂತ ಆಸಕ್ತಿ ಉಳ್ಳಂತ ಇಬ್ಬರು ಶಿಷ್ಯರು ಮತ್ತು ಮಹಾಂತ ಸ್ವಾಮಿ ಎಲ್ಲರೂ ಕೂಡ ಅಲ್ಲಿ ಸೇರಿದ್ರು. ಆಗ ನಿಜಗುಣರು ತಮ್ಮ ಗ್ರಂಥ ರಚನೆಯ ಉದ್ದೇಶವನ್ನು ಹೇಳಿದರು. ತಮ್ಮ ವಿದ್ವತ್ವವನ್ನ ಜನರಿಗೆ ತಿಳಿಸೋಕೋಸ್ಕರ ಮಾಡಿದರು ಅಥವಾ ನಾನು ಪಂಡಿತ ಎನ್ನಿಸಿಕೊಳ್ಳುವ ಉದ್ದೇಶವನ್ನು ಇಟ್ಟುಕೊಂಡಿದ್ದರು, ಯಾವ ಉದ್ದೇಶಕ್ಕಾಗಿ ಗ್ರಂಥವನ್ನ ಹೇಳಿದರು ಅಂದರೆ ಅದಕ್ಕೆ ಇಟ್ಟಿರುವ ಅನುಭವ ಸಾರ ಎಂಬ ಹೆಸರಿನ ಅರ್ಥವನ್ನು ವಿವರಿಸಿದರು. ನೋಡು, ಯಾವುದಕ್ಕೆ ನಾನು ಈ ಗ್ರಂಥವನ್ನ ರಚನೆ ಮಾಡ್ತಾ ಇದ್ದೀನಿ, ಇದಕ್ಕೆ ಕಾರಣ ಏನು ಅನ್ನುವುದನ್ನ ಹೇಳಿ ಇದಕ್ಕೆ ಅನುಭವ ಸಾರ ಎಂಬ ಹೆಸರಿನ ಅರ್ಥವನ್ನ ವಿವರಿಸಿದರು. ಅನುಭವ ಅಂದ್ರೆ ಏನು, ಸಾರ ಅಂದ್ರೆ ಏನು, ನಾವೀಗಾಗಲೇ ಬಹಳ ಸಲ ವಿಚಾರ ಮಾಡ್ತೀವಿ. ಕಬ್ಬು ತಿನ್ನೋದು ಬೇರೆ, ಕಬ್ಬನ್ನ ಒಂದು ಯಂತ್ರದಿಂದ ರಸವನ್ನ ಮಾಡಿ ಕುಡಿಯುವುದು ಬೇರೆ. ಕಬ್ಬು ಬಹಳ ಕಠಿಣ, ರಸ ಮಾತ್ರ ಬಹಳ ಸರಳ ನೋಡಿ. ಕಾರಣ ಇದು ಎಲ್ಲರಿಗೂ ಕಬ್ಬಿನ ರಸವನ್ನ ಎಲ್ಲರೂ ಕುಡಿದು ಜೀರ್ಣ ಮಾಡಿಕೊಳ್ಳಲಿಕ್ಕೆ ಬರುತ್ತದೆ. ಹಲ್ಲು ಇರಬೇಕಂತೇನಿಲ್ಲ,
ಇರಬಾರದು ಅಂತೇನಿಲ್ಲ. ಮಕ್ಕಳ ಬಾಯಲ್ಲಿ ಹಾಕಿದ್ರೂ ಕುಡಿತೇವ. ಒಬ್ಬ ಮುಪ್ಪಾನ ಮುದುಕನ ಬಾಯಲ್ಲಿ ಹಾಲು ಹಾಕಿದ್ರು ಕೂಡ ಹಾಲು ಕುಡಿತಾನ. ಯೌವನದವನು ಕುಡಿತಾನೆ. ಆದ್ರೆ ಕಬ್ಬು ಬಾಲಕ ತಿನ್ನಲಿಕ್ಕೆ ಸಾಧ್ಯ ಇಲ್ಲ, ವೃದ್ಧ ತಿನ್ನಲಿಕ್ಕೆ ಸಾಧ್ಯ ಇಲ್ಲ. ಯೌವನದಲ್ಲಿ ಮಾತ್ರ ಕಬ್ಬನ್ನ ಕಡಿದು ಆ ರಸವನ್ನ ಕುಡಿಯಬಹುದು. ಆದರೆ ಇದು ಅನುಭವ ಹೇಗಿದೆ ಅಂದ್ರೆ, ಈ ಗ್ರಂಥದಲ್ಲಿ ಹೇಳುವಂತ ಅನುಭವ ಇದು ರಸಪ್ರಾಯವಾಗಿ ರಸ ಇದ್ದಂಗಾದನ್ನು ಕುಡಿಬೇಕನ್ನುವ ಇಚ್ಛಿದ್ರೆ ಸಾಕು. ಮಗುವಾದ್ರೂ ಕುಡಿಬಹುದು, ಯೌವನದವನು ಕುಡಿಬಹುದು, ವೃದ್ಧನು ಕುಡಿಬಹುದು. ಅದರಂತೆ ಮೋಕ್ಷದ ಇಚ್ಛೆ ಹೊಂದಿದ್ದರೆ ಸಾಕು, ಎಲ್ಲಾ ಪ್ರಾಯದವರು ಇದರ ಅನುಭವದ ಸಾರವನ್ನ ಸವಿಯಲಿಕ್ಕೆ ಬಹಳ ಯೋಗ್ಯವಾದದ್ದು ಅನ್ನುವ ಮಾತನ್ನ ಇಟ್ಟುಕೊಂಡು ಆ ಪ್ರಾರಂಭವನ್ನ ಮಾಡಿದರು. ಮೊದಲಿನಿಂದ ಓದಿಕೊಂಡು ಶಿಷ್ಯನು ಬಂದು ಗುರುವಿಗೆ ವಂದಿಸಿ ಪ್ರಶ್ನೆಗಳನ್ನು ಹೇಳುವ ಭಾಗಕ್ಕೆ ಬಂದರು. ಆ ಶಿಷ್ಯನ ಪ್ರಶ್ನೆಗಳು ಹೀಗೆ ಇದ್ದವು. ಒಬ್ಬ ನೇಮಗಳವ ನಮ್ಮ ಶಾಸ್ತ್ರಗಳಲ್ಲಿ. ಒಬ್ಬ ಗುರುವಿನಲ್ಲಿಗೆ ಒಬ್ಬ ಶಿಷ್ಯ ಬಂದು ಆತನ ಪಾದಕ್ಕೆ ಎರಗಿ ಯಾವ ರೀತಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ತದ್ವಿಧೇ ಪ್ರಣಿಪಾತೇನ, ಆ ವಿಧಿವತ್ತಾಗಿ ಆತ ಅಷ್ಟಾಂಗ ಸ್ಪರ್ಶ ಆಗುವಂತೆ ತನ್ನ ಅಂಗಗಳನ್ನ ನೆಲದ ಮೇಲೆ ತುಂಡಿನಂತೆ ಹಾಕಿ ಮುಗಿದ ಕೈಯಿಂದ ನಮಸ್ಕರಿಸಿ ಪಾದವನ್ನು ಮುಟ್ಟಿ ಮತ್ತೆ ಎದ್ದ ನಂತರ ಎರಡೂ ಪಾದಗಳನ್ನ ತನ್ನ ಎರಡೂ ಹಸ್ತಗಳಲ್ಲಿ ಹಿಡಿದುಕೊಂಡು ನಮಸ್ಕಾರ ಮಾಡುವುದು ಒಬ್ಬ ಶಿಷ್ಯನ ವಿಧಿ ನಿಯಮ ಅಂತ. ಹಾಗೆ ಆ ಶಿಷ್ಯ ಇಷ್ಟೆಲ್ಲ ಮಾಡಿ ಅನುಭವ ಸಾರದಲ್ಲಿ ಕೇಳಿರಿ. ಅದೇ ರೀತಿ ಗುರುವೇ ಭಿನ್ನಪವನವಧರಿಸು, ಹೇ ಗುರುನಾಥ ನನ್ನ ಪ್ರಶ್ನೆಯನ್ನ ನೀನು ಕೇಳು. ಕೇಳುವುದಕ್ಕೆ ಗುರು ಕುಂತನ, ಕೇಳುವುದೇ ಶಿಷ್ಯನ ಕೆಲಸ, ಕೇಳುವುದೇ ಗುರುವಿನ ಕರ್ತವ್ಯ ಅಂದರೂ ಕೂಡ ಪುನಃ ಪುನಃ ಗುರುವೇ ಭಿನ್ನಪವನವಧರಿಸು. ಯಾಕೆ ಅಂದ್ರೆ ನನ್ನ ಪ್ರಶ್ನೆಯನ್ನ ನೀನು, ನನ್ನ ಮನದಾಳದ ಸಂಶಯವನ್ನ ಸಂದೇಹವನ್ನ ನೀನು ಸರಿಯಾಗಿ ಆಲಿಸಿದ್ದಾದರೆ ನನಗೆ ನಿಮ್ಮ ಕಡೆಯಿಂದ ಸರಿಯಾದ ಉತ್ತರ ಬರಬಹುದು. ಆ ಕಾರಣದಿಂದ ಗುರುವೇ ಭಿನ್ನಪವನವಧರಿಸು, ಫಲವಂದರಿಂ ಇರುತ್ತಿಪ್ಪ ಜಗ ಇದು ಏನು? ಪ್ರಶ್ನೆ. ಎಲ್ಲಿ ಪುಟ್ಟಿ ಬಂಧೂರವಾಗಿ ತೋರುತ್ತಿಹದು ಎಂತು ಅನ್ನುವ ಒಂದು ಪ್ರಶ್ನೆ. ಯಾವುದೋ ಶಿಷ್ಯನ ಪ್ರಶ್ನೆ ಗುರುವಿನಲ್ಲಿ ಬಂದಾಗ, ಫಲವಂದದಿಂದ ಇರುತ್ತಿಪ್ಪ ಜಗ, ಜಗ ಅಂದ್ರೆ ಜಗತ್ತು. ಜಗತ್ತು ಹೇಗಿದೆ ಅಂದ್ರೆ ಹಲವು ನಾಮರೂಪದಿಂದ ಕೂಡಿದೆ ಜಗತ್ತು. ನಿನ್ನೆ ದಿನ ವಿಚಾರ ಮಾಡಿ, ಜಗತ್ತಂತ ಯಾವುದಕ್ಕೆ ಕರಿಬೇಕಂದ್ರೆ ಅನೇಕ ಮುಖವುಳ್ಳದ್ದೇ ಜಗತ್ತು, ಏಕ ಮುಖವಾಗಿರುವುದು ಆತ್ಮ. ಪರಮಾತ್ಮನಿಗೆ ಒಂದೇ ಮುಖ, ಜಗತ್ತಿಗೆ ಅನೇಕ ಮುಖ ನೋಡ್ರಿ. ಅದರಿಂದ ಇದು ಎಲ್ಲಿ ಫಲವಂದದಿಂದ ಇರುತ್ತಿಪ್ಪ ಜಗವಿದು ಏನು? ಏನಪ್ಪಾ ಈ ಜಗತ್ತು ಏನು? ಮತ್ತೆ ಎಲ್ಲಿ ಪುಟ್ಟಿ, ಎಲ್ಲಿಂದ ಹುಟ್ಟಿತು ಈ ಜಗತ್ತು? ನಾವ್ ಹೇಳ್ತೀವಿ
ಒಂದು ಬೆಕ್ಕಿನ ಮರಿ ಆದಂದ್ರೆ ಎಲ್ಲಿಂದ ಹುಟ್ಟಿತು ಅಂದ್ರೆ ಆ ಬೆಕ್ಕಿನ ತಾಯಿಯ ಗರ್ಭದಿಂದ ಹುಟ್ಟಿತು ಗೊತ್ತದು. ಈ ಸಾಮಾನ್ಯವಾಗಿ ಪ್ರತಿಯೊಂದು ಜಗತ್ತಿನ ವಿಚಾರವನ್ನ ಮಾಡ್ತಾ ಮಾಡ್ತಾ ಹೋದಂತೆಲ್ಲ ಆ ಒಂದು ಕಾರ್ಯ ತೋರಬೇಕಾದ್ರೆ ಒಂದು ಕಾರಣ ಬೇಕೇ ಬೇಕು. ಕಾರಣ ಇಲ್ಲದೆ ಒಂದು ಮರ ಅದ ತೋರ್ತದಂದ್ರೆ ಅದಕ್ಕೊಂದು ಬೀಜ ಅದ, ಬೀಜವೇ ಕಾರಣ. ಹಾಗಾಗಿ ಇದು ಎಲ್ಲಿಂದ ಹುಟ್ಟಿ ಉಳಿದೆಲ್ಲ ಗೊತ್ತದ. ಬೀಜದಿಂದ ಮರ ಆಗ್ಯದ, ಹುಲಿಯಿಂದ ಮರಿ ಆಗ್ಯದ, ಜಿಂಕೆಯಿಂದ ಜಿಂಕೆ ಮರಿ ಆಗ್ಯದ, ಇವೆಲ್ಲ ನಮಗ್ ಗೊತ್ತು. ಆದ್ರೆ ಇಂತಹ ಜಗತ್ತೇನದ ಇದು ಎಲ್ಲಿಂದ ಹುಟ್ಟಿತು ಒಂದನೇದು. ಮತ್ತೆ ಬಂಧೂರವಾಗಿ ತೋರುತ್ತಿಹುದು ಇದು ಹೇಗೆ ಅಂದ್ರೆ ನಾಶವೇ ಇಲ್ಲವೇನೋ ಅನ್ನುವ ಹಾಗೆ ತೋರುತ್ತದೆ. ಬಂಧೂರ, ಈ ಜಗತ್ತು ಸುಳ್ಳಂತ ಯಾರು ಹೇಳ್ಬೋದು? ಯಾರ ಹೇಳಕ್ ಸಾಧ್ಯವೇನು? ಆ ರೀತಿಯಾಗಿ ಸತ್ಯವೆನ್ನುವಂತೆ ಜಗತ್ತು ತೋರುತ್ತದೆ. ಕೆಲವು ಮಂದಿ ಸುಳ್ಳಂತಾರಲ್ಲ, ಅದು ಸತ್ಯವೆನ್ನುವಂತೆ ಜಗತ್ತು ತೋರುತ್ತಿದೆ. ಎಂತು ಹೇಗೆ ತೋರ್ಲಿಕ್ಕೆ ಸಾಧ್ಯ? ಸುಳ್ಳು ಸತ್ಯದಂತೆ ತೋರ್ಲಿಕ್ಕೆ ಹೇಗೆ ಸಾಧ್ಯ ಅನ್ನುವಂತ ಶಿಷ್ಯನ ಪ್ರಶ್ನೆ. ಮತ್ತೆ ಕೆಲರಿದಂ ಖುಷಿಯೆಂದು, ಕೆಲರಿದಂ ದಿಟವೆಂದು, ಕೆಲರಿದಂ ಮೊದಲು ಇಹುದು ಅರಿದೊಡೆ ಇಲ್ಲೆಂದು, ಕೆಲರಿದಂ ನುಡಿಯಲು ಅರಿಯದೆಂದು. ನಿನ್ನೆ ಮೊನ್ನೆ ವಿಚಾರ ಮಾಡಿ, ಕೆಲವರು ಇದಕ್ಕ ಸುಳ್ಳಾದ, ಕೆಲವರು ಸತ್ಯ ಅಂತಾರ, ಕೆಲವರು ಮೊದಲು ಇರ್ತದ ಆಮೇಲೆ ಇರಂಗಿಲ್ಲ ಅಂತಾರ. ಇನ್ನೂ ಕೆಲವು ಮಹಾತ್ಮರನ್ನ ವಿಚಾರ ಮಾಡಿದಾಗ ನುಡಿಯಲಿದೆ ಅಂದು ಹೀಗೆ ಜಗತ್ತು ಸುಳ್ಳಾದೋ ಸತ್ಯ ಆದೋ ಮೊದಲಾದೋ ಆಮೇಲೆ ಇಲ್ಲೋ ಅನ್ನುವುದನ್ನ ವಿಚಾರ ಮಾಡಿ ಹೇಳಲಿಕ್ಕೆ ಬರಲಾರದೆ ಜಗತ್ತೊಂದು. ಅದು ನುಡಿಯಲಿದಂದು. ಅದಕ್ಕೆ ಮಹಾತ್ಮರು ವೇದಾಂತಿಗಳು ಇದಕ್ಕೆ ಏನ್ ಹೇಳಿದ್ರು ಜಗತ್ತಿನ ಬಗ್ಗೆ ಅಂದ್ರೆ ಅನಿರ್ವಚನೆ ಖ್ಯಾತಿ ಅಂತ. ಹೇಳಲಿಕ್ಕೆ ಹೀಗೆ ಅಂತ ಹೇಳಕ್ ಬರಂಗಿಲ್ಲ. ಸುಳ್ಳಂತರ ಕಾಣ್ತದ, ಸತ್ಯ ಅಂತ ಕಾಣ್ತದ. ಸತ್ಯ ಅನ್ನೋದ್ರಾಗ ಸುಳ್ಳಾಗ್ತದ. ಹೌದು. ಹೀಗೆ ವಿಚಾರವನ್ನ ಮಾಡ್ತಾ ಮಾಡ್ತಾ ಹೋದ್ರೆ ಅನಿರ್ವಚನೆ ಖ್ಯಾತಿ ಅಂದ್ರೆ ಯಾರಿಗೆ ಜಗತ್ತು ಇದೆ ಅಂತಾರ ಅವ್ರಿಗೆ ಅದೇ ಸತ್ಯ, ಯಾರು ಇಲ್ಲ ಅಂತಾರ ಅವ್ರು ಅದೇ ಸತ್ಯ. ಆದರೆ ಅವರಿಬ್ಬರ ವಿಚಾರಗಳನ್ನ ವಿಚಾರ ಮಾಡಿ ನೋಡಿದರೆ ಅವರು ಹೇಳದಂಗೆ ಹೇಳಲಿಕ್ಕೆ ಬರಲಾರ್ದ ಜಗತ್ತು. ಯಾರಿಗೆ ಜಗತ್ತು ಕಾಣ್ತದ್ರಿ ಅಂದ್ರೆ ಅಜ್ಞಾನಿಗಳ ದೃಷ್ಟಿಗೆ ಜಗತ್ತು ಕಾಣ್ತದ, ಜ್ಞಾನಿಗಳ ದೃಷ್ಟಿಗೆ ಜಗತ್ತೇ ಇಲ್ಲ. ಜಗತ್ತಂದ್ರೆ ದೇಹ ಅನ್ಬೇಕು ನಾವು. ದೇಹ ಯಾರಿಗೆ ಸತ್ಯ ಆಗ್ಯದ? ಅಜ್ಞಾನಿಗಳಿಗೆ ಇದು ಸತ್ಯ ನೋಡ್ರಿ. ಇದು ಎಲ್ಲರಿಗೆ ಪ್ರತ್ಯಕ್ಷವಾದ ಅನುಭವ ಇದ್ರೂ ಕೂಡ ಇದು ನೀರಿನ ಮೇಲೆ ಗುರುಳೆ ನಿಜವಲ್ಲ ಹರಿಯೇ ಅಂತ ಕೆಲವು ಮಂದಿ ಹೇಳಿದ್ರು ಶರೀರದ ಬಗ್ಗೆ. ನೀರಿನ ಮೇಲೆ ಒಂದು ಗುರುಳೆ ಎತ್ತಿತ್ತು ಅಂದ್ರೆ ಅದು ನಿಜ ಏನು ನೋಡಿದ್ರೆ ಪಟ್ ಅಂತ ಹೊಡೆದೋದು. ಗುಳ್ಳೆ ತೋರ್ತದ, ಆದ್ರೆ ಒಂದು ಕ್ಷಣದಲ್ಲಿ ನಾಶ. ಇನ್ನೊಬ್ರು ಹೇಳಿದ್ರು ಮಣ್ಣು ಬೊಂಬೆಯಂತೆ ಅಂದ್ರು ಸರ್ಪಭೂಷಣ. ಇದು ಹೇಗಿದೆ? ಮಣ್ಣಿನ ಗೊಂಬೆ ಇದ್ದಂಗ ತಮ್ಮ, ಅದು ಕೆಸರಿನಿಂದ ಬೊಂಬೆ ಆಗ್ಯದ. ಇದು ಪಂಚಮಹಾಭೂತದಿಂದ ಬೊಂಬೆ ಆಗ್ಯದ. ಅದು ಕೆಸರಿಂದು, ಇದು ಪಂಚಮಹಾಭೂತದಿಂದ. ಕೆಸರಿನಿಂದ ಆದಂತ ಬೊಂಬೆ ಎಲ್ಲಿಯವರೆಗೂ ಗೊಂಬೆ ಆಗಿ ಕಾಣ್ತದಂದ್ರೆ
ನೀರಿನ ಸ್ಪರ್ಶ ಎಲ್ಲಿವರೆಗೂ ಆಗೋದಿಲ್ಲೋ ಅಲ್ಲಿವರೆಗೂ ಗೊಂಬೆ ಚಂದ ಕಾಣ್ತದೆ. ಈಗಾಗಲೇ ನೋಡಿವಿ ನಾವು ನೀವು ಗಜಾನನ ಉತ್ಸವದಲ್ಲಿ ಎಂಥೆಂಥ ಗಜಾನನ ಮೂರ್ತಿಗಳಂತ, ಅಷ್ಟು ದುಡ್ಡನ್ನ, ಅಷ್ಟು ಕಲೆಯನ್ನ, ಅಂಥ ಸುಂದರವಾದ ಚಿತ್ರವನ್ನ ಬರೆದು ಕಷ್ಟಪಟ್ಟಂತ ಒಂದು ದೇವತಾ ಮೂರ್ತಿಯನ್ನ ನಾವು ಹೀಗೆ ಇರ್ಲಂತ ನಾವು ಅನ್ಕೊಂತೀವಿ. ಆದರೆ ಕ್ರಮಬದ್ಧವಾಗಿ ನೇಮದಿಂದ ಹೊಳೆಯಲ್ಲಿ ಹಾಕ್ತೀವಿ. ಗುಡಿಯಲ್ಲಿ ಮನೆಯಲ್ಲಿದ್ದಾಗ ಎಷ್ಟು ಚಂದ ಇತ್ತು ಗಜಾನನ ಮೂರ್ತಿ, ಎಷ್ಟು ಚಂದ, ಎಷ್ಟು ವೈಭವ, ಎಷ್ಟು ಅಲಂಕಾರ. ಆದರೆ ಮಣ್ಣು ಗೊಂಬೆ, ಯಾಕಂದ್ರೆ ಅದು ಮಣ್ಣಿನಿಂದ ಮಾಡದಂತ ಒಂದು ಗಜಾನನ ಗೊಂಬೆ. ಅದು ಆ ಗೊಂಬೆ ಯಾವಾಗ ನೀರಿನ ಸ್ಪರ್ಶ ಆಯ್ತು ಆವಾಗ ಆ ಗಜಾನನ ಮೂರ್ತಿ ಅದೆಲ್ಲವೂ ನಾಶ ಆಗೋಯ್ತು. ನೀರ ಕಲಿಸಿದ ನಿಮಿಷದಲ್ಲಿ ಅದು ಕರಿ ಹೋಗ್ತದೆ. ಅದರಂತೆ ಪಂಚ ಮಹಾಭೂತದಿಂದ ಆದಂತ ಇದು ದೇಹ ಅನ್ನುವಂತ ಒಂದು ಗೊಂಬೆ. ಈ ಗೊಂಬೆಗೆ ಸಾಯುವ ತನಕ 3 ಸಲ ನೀರ್ ಹಾಕ್ರಿ, ಈ ಗೊಂಬೆ ಏನಾಗೋದಿಲ್ಲ. ಇದು ತಣ್ಣೀರಿನಲ್ಲಿ 3 ತಾಸು ಹಾಕ್ರಿ ಏನಾಗೋದಿಲ್ಲ. ಬೆಚ್ಚನ ನೀರು ಹಾಕ್ರಿ ಏನಾಗೋದಿಲ್ಲ. ಆದ್ರೆ ಆ ಗೊಂಬೆಗೆ ತಣ್ಣೀರನ್ನ ಹಾಕು, ಬಿಸಿ ನೀರನ್ನ ಹಾಕು, ಒಟ್ಟು ನೀರು ಸ್ಪರ್ಶ ಆದಾಗ ನಿಮಿಷದಲ್ಲಿ ಕರಿ ಹೋಗ್ತದೆ. ಆದ್ರೆ ಇದು ಗೊಂಬೆ, ಆದ್ರೆ ಇದು ಮಾನವ ಮಾಡಿದ ಗೊಂಬೆ, ಇದು ಮಹಾದೇವ ಮಾಡಿದ ಗೊಂಬೆ. ಅದು ಮಾನವ ಮಾಡಲಿಲ್ಲ ಗೊಂಬೆ, ಮನುಷ್ಯ ಮಾಡಿದ ಗೊಂಬೆ. ಅದಕ್ಕೆ 1 ನಿಮಿಷದಲ್ಲಿ ಹೋಗ್ತದೆ. ಆದರೆ ಮಹಾದೇವ ಮಾಡಿದಂತ ಈ ಶರೀರವೆಂಬ ಗೊಂಬೆಯೇನವಲ್ಲ, ಸ್ತ್ರೀಯರಿರ್ಬೋದು ಪುರುಷರಿರ್ಬೋದು, 84 ಲಕ್ಷ ತೋರುವಂತ ಎಲ್ಲಾ ಜೀವಿಗಳ ದೇಹ ಪಂಚಮಹಾಭೂತದ ಗೊಂಬೆ. ಆದ್ರೆ ಇದಕ್ಕೆ ನೀರ್ ಹಾಕಿದ್ರು ಏನಾಗಲ್ಲ ಅಂದ್ರೆ ಇದು ಮಹಾದೇವ ಮಾಡ್ಯಾರ. ಅದಕ್ಕೊಂದಿತ್ತನ ಮರ್ಮ. ಇದಕ್ಕೆ ಯಾವಾಗ ಅಂದ್ರೆ ಕರಿ ಹೋಗ್ತದ ಅಂದ್ರೆ ಪ್ರಾಣ ಯಾವಾಗ ಹೋಗ್ತದ ಆವಾಗ ಕರಿ ಹೋಗ್ತದೆ. ನೀರ್ ಹಾಕಿದ್ರೆ ಕರಗಂಗಿಲ್ಲ. ಪ್ರಾಣ ಹೋದಾಗ ಅಂದ್ರೆ ಆಯುಷ್ಯ ಮುಗಿದಾಗ ಕರಿ ಹೋಗ್ತದ ನೋಡಿ. ಆಯುಷ್ಯ ನಮ್ ಕೈಯಲ್ಲಿದೇನು? ಸುಮ್ನೆ ಎಷ್ಟು ವಿಚಾರ ಮಾಡ್ತೀವಿ, ಎಷ್ಟು ಚಿಂತೆ ಮಾಡ್ತೀವಿ, ಎಷ್ಟು ಕಷ್ಟಪಡ್ತೀವಿ, ಏನು ಬೇಕಾಗಿಲ್ಲ ಅಂತ ನಮ್ಮ ಮಹಾತ್ಮ. ಆಯುಷ್ಯ ನಿನ್ನ ಕೈಯಲ್ಲೂ ಇಲ್ಲ, ಅಥವಾ ಮತ್ತೊಬ್ಬರ ಕೈಯಲ್ಲಿ ಇಲ್ಲ. ಇದು ಆಯುಷ್ಯ ಅನ್ನುವಂಥದ್ದು ಪ್ರಾರಬ್ಧದ ಆಧೀನದಲ್ಲಿ ಆದ ಪ್ರಾರಬ್ಧ ಆಧೀನ. ಈಗ ನಾವು ಬ್ಯಾಂಕಲ್ಲಿ ಕೆಲವು ಮಂದಿ ಶ್ರೀಮಂತರು ಲಾಕರ್ ಅಂತ ತಗೊಂತಾರೆ. ಲಾಕರ್ ಸ್ವತಂತ್ರವಾಗಿ. ಆ ಲಾಕರ್ ಅಲ್ಲಿ ಮನೆಯಲ್ಲಿ ಹಣ ಒಡವೆಗಳನ್ನ ಇಡುವುದು ಬೇಡ ಅಂತ ಸುರಕ್ಷತೆಗೋಸ್ಕರವಾಗಿ ಆ ಬ್ಯಾಂಕ್ ಅಲ್ಲಿ ಇಟ್ಟು ಅದರ ಕೀಯನ್ನ ತಾವೇ ತಗೊಂಡ್ ಬರ್ತಾರೆ. ಬ್ಯಾಂಕಿನ ಕೊಟ್ಟು ಬರಂಗಿಲ್ಲ, ತಮ್ಮ ಕಡೆ ಇರ್ತದ. ಮತ್ತ ಅದನ್ನ ಕೀ ನಮ್ಮ ಕಡೆ ಇದ್ದಾಗ ಬ್ಯಾಂಕ್ ಅವರು ಇನ್ನೊಂದು ಕೀಯಿಂದ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಕೀ ಇವ್ರ ಕಡೆ ಅದ, ಇವರೇ ಅದನ್ನ ಓಪನ್ ಮಾಡಬೇಕು, ಇವರೇ ಕ್ಲೋಸ್ ಮಾಡಬೇಕು. ಅದರಂತೆ ನಮ್ಮ ಕೀಲಿ ಯಾರಲ್ಲಿದೆ, ಯಾರ ಕೈಯಾಗದು? ಅದು ಕರ್ಮಜನ್ಯ ಶರೀರ. ಹಿಂದಿನ ಜನ್ಮದಲ್ಲಿ ನಾವು ಮಾಡಿದಂತ ಕರ್ಮ ಏನದ, ಪಾಪ ಪುಣ್ಯ ಮತ್ತು ಮಿಶ್ರ. ಎಲ್ಲರೂ ಬರೀ ಪಾಪ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ಬರೀ ಪುಣ್ಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬಹಳ ಪಾಪ ಮಾಡಿದ್ರು ಕೂಡ ಎಲ್ಲೋ ಒಂದು ಸ್ವಲ್ಪ ಪುಣ್ಯ ಕಾರ್ಯ ಮಾಡಿರ್ತಾರೆ. ಬಹಳ ಪುಣ್ಯ ಮಾಡ್ಯಾರಂದ್ರೆ ಎಲ್ಲೋ ಒಂದ್ ಕಡೆ ಪಾಪವನ್ನು ಮಾಡಿರ್ತಾರೆ. ಒಟ್ಟು ಪಾಪ ಪುಣ್ಯ ಮಿಶ್ರದ ಫಲವೇ ಇದು ದೇಹ. ಹೌದು, ಇದು
ಎಲ್ಲಿಯವರ ರಕ್ಷಣೆ ಅಂದ್ರೆ ಪ್ರಾರಬ್ಧ, ಕರ್ಮ ಏನ್ ಮಾಡಿಲ್ಲ, ಪ್ರಾರಬ್ಧದ ಕೈಯಲ್ಲಿ ನಮ್ಮ ಕೀಲೆ ಅನ್ನೋದು, ಆಯುಷ್ಯ ಎಂಬ ಕೀಲಿ. ಅದೇ ಬಂದು ತೆಗಿಬೇಕು, ಅದೇ ಮುಚ್ಚಬೇಕು. ಬೇರೆ ತೆಗಿಲಿಕ್ಕೆ ಬರಂಗಿಲ್ಲ, ಮುಚ್ಚಕ್ ಬರಂಗಿಲ್ಲ. ನಾವಂತೀವಲ್ಲ ಬಹಳ ಸಲ, ಪರಮಾತ್ಮ ನಾವು ಸತ್ರ ಬೇಯಿಸಿತ್ತು, ಎಲ್ಲಿ ಅದ ನಮ್ ಕೈ? ಪರಮಾತ್ಮ ಇನ್ನು ಬಹಳ ಬದುಕಿದ್ರೆ ಬೇಯಿಸಿತ್ತು, ಎಲ್ಲದ ನಮ್ ಕೈ ಇಲ್ಲ ಅಂದಾಗ, ಆಯುಷ್ಯ ಅನ್ನುವಂಥದ್ದು, ಪ್ರಾಣ ಅನ್ನುವಂಥದ್ದು ಯಾವಾಗ ಹೋಗ್ತದ ಅಂದ್ರೆ, ನಮ್ಮ ಹಿಂದಿನ ಜನ್ಮದಲ್ಲಿ ಮಾಡಿದಂತ ಪಾಪ ಪುಣ್ಯಗಳು ಈ ಜನ್ಮದಲ್ಲಿ ಊಟ ಮಾಡಿ ಮುಗಿಸುವವರೆಗೂ ನಮ್ಮ ಪ್ರಾಣಕ್ಕೆ ಏನಾಗದ. ಅದು ಎಂದು ಮುಗಿದಿಲ್ಲ, ಕೀಲಿ ಬಂತು. ಅದರಂತೆ ಇಲ್ಲಿಯೂ ಕೂಡ ಇದು ನುಡಿಯಲು ಅರಿದೆಂದು ಹೇಳಕ್ ಬರೋದಿಲ್ಲಪ್ಪ. ಇದು ಅಜ್ಞಾನಿಗಳಿಗೆ ಆದ, ಜ್ಞಾನಿಗಳಿಗೆ ಜಗತ್ತಿಲ್ಲ. ಅದು ಜ್ಞಾನಿಗಳು ತಿಳ್ಕೊಂಡ್ರು ದೇಹ ಪಂಚಮಹಾಭೂತದ್ದಾದ, ಇದು ಅಜ್ಞಾನ ಕಾಲದಲ್ಲಿ ಸತ್ಯ ಅಂತ ತೋರ್ತದೆ. ನಮ್ಮ ಸತ್ಯ ಅಂತ ತೋರ್ತದಿಲ್ಲ. ದೇಹಕ್ಕಾಗಿ ನಾವೆಲ್ಲ ಪರಿಶ್ರಮ ಮಾಡ್ತೀವಿ, ದೇಹವನ್ನ ಉಳಿಸ್ಬೇಕು ಅಂತಾನೆ ಬಹಳ ಪ್ರಯತ್ನ ಮಾಡ್ತೀವಿ. ನಡುವ ಮಧ್ಯದಲ್ಲಿ ಮಂದಿ ಉಳಿಲಿ ಅಂತ ಪ್ರಯತ್ನ ಮಾಡ್ತೀವಲ್ಲ, ಇದು ಕಪಟತ್ವದ ಪ್ರಯತ್ನ, ಯಾರೇ ಇಲ್ಲ, ಕಪಟತ್ವ. ಕಾರಣ ತನಗಿಂತ ಪ್ರಿಯವಾದ ವಿಷಯ ಒಂದುಂಟೆ ಅಂದ್ರು. ನಿಜ ಹೇಳ, ಜಗತ್ತಿನಲ್ಲಿ ಒಬ್ಬರ ಮೇಲೆ ಒಬ್ಬರು ಪ್ರೇಮ, ಪ್ರೀತಿ, ಬಾಂಧವ್ಯ ತೋರಿದಂಗಾಗ್ತದ, ಮಾಡಿದಂಗಾಗ್ತದ. ಇದ್ದರೆ ಇಂಥವ್ರು, ಇಂಥ ಪ್ರೇಮಗಳು ಇರಬೇಕು ಅಂತ ನಮಗೂ ಅನ್ನಿಸ್ತದ, ನಿಮಗೂ ಅನ್ನಿಸ್ತದ. ಆದರೆ ತನಗಿಂತ ಪ್ರಿಯವಾದ ವಿಷಯ ಒಂದುಂಟೆ. ಎಲ್ಲರೂ ಪ್ರೇಮ ಮಾಡುವವರು ಸಹ ತಾವು ಬದುಕಬೇಕು ಮೊದಲು, ಆ ನಂತರ ಇನ್ನೊಬ್ಬರಿಗೆ ಬದುಕುವ ಪ್ರಯತ್ನವನ್ನ ಮಾಡಬಹುದು, ಇಲ್ಲಂತಲ್ಲ. ಪ್ರಾಣಕ್ಕೆ ಪ್ರಾಣವನ್ನ ಕೊಟ್ಟು ಇನ್ನೊಬ್ಬರನ್ನ ರಕ್ಷಣೆ ಮಾಡಿದವರು ಜಗತ್ತಿನಲ್ಲಿ ಯಾರಾದ್ರೂ ಉಂಟೇನು? ಮಾತಿನಿಂದ ಹೇಳ್ತಾರೆ, ನಾನೇನಿ ನಿನ್ನ ಪ್ರಾಣಕ್ಕೆ ಪ್ರಾಣ ಕೊಡ್ತೀನಿ, ಎಲ್ಲವೂ ಪ್ರೇಮ ಮಾಡ್ತೀವಿ. ಅದಕ್ಕೆ ಹೇಳ್ತಾರಲ್ಲ, ಅಕ್ಬರ್ ಬೀರ್ಬಲಲ್ಲಿ ಆದಂತ ಒಂದು ಸನ್ನಿವೇಶ. ಅಕ್ಬರ್ ಬಹದ್ದೂಷ ತನ್ನ ಪಂಡಿತರಿಗೆಲ್ಲ ಪ್ರಶ್ನೆ ಮಾಡಿದ. ಬಹಳ ಬುದ್ಧಿವಂತ ಅಕ್ಬರ್ ರಾಜ. ನೋಡು, ಜಗತ್ತಿನಲ್ಲಿ ಈ ಪ್ರೇಮದ ಮಂದಿಯನ್ನು ನೋಡಿದ ರಾಜ, ಏನು ಎಷ್ಟು ಪ್ರೇಮ, ಒಬ್ಬರ ಮೇಲೆ ಒಬ್ಬರು ಪ್ರೇಮ, ಎಷ್ಟು ವಿನಯ, ಎಷ್ಟು ಸಾಂತ್ವನ, ಎಷ್ಟು ಸಹಾಯ, ಇಷ್ಟೆಲ್ಲ ಮಾಡ್ತಾರಲ್ಲ, ಇದಕ್ಕೇನು ಕಾರಣ ಇರಬಹುದು ಅನ್ನುವ ವಿಚಾರವನ್ನ ತಿಳಿಯೋದಕ್ಕೋಸ್ಕರವಾಗಿ ತನ್ನ ಆಸ್ಥಾನದ ಪಂಡಿತರಿಗೆಲ್ಲ ಪ್ರಶ್ನೆಯನ್ನು ಮುಂದಿಟ್ಟ. ಜಗತ್ತಿನಲ್ಲಿ ಯಾರ ಮೇಲೆ ಯಾರ ಪ್ರೇಮ ಎಷ್ಟು ಅಂತ ಪ್ರಶ್ನೆ ಇಟ್ಟ. ಮಗನ ಪ್ರೇಮ ತಂದೆ ಮೇಲೆ ಹೆಚ್ಚು, ತಂದೆ ಪ್ರೇಮ ಮಗನ ಮೇಲೆ ಹೆಚ್ಚು, ಹೆಂಡತಿ ಪ್ರೇಮ ಗಂಡನ ಮೇಲೆ ಹೆಚ್ಚು, ಗಂಡನ ಪ್ರೇಮ ಹೆಂಡತಿ ಮೇಲೆ ಹೆಚ್ಚು ಅಂತ ಪ್ರಶ್ನೆ ಇಟ್ಟಾಗ ಕೆಲವು ಮಂದಿ ಪಂಡಿತರು ಕೆಲವು ಉತ್ತರವನ್ನು ಕೊಟ್ಟರು. ಅವರು ತಿಳಿದು, ಆದ್ರೆ ರಾಜನಿಗೆ ಸಮಾಧಾನ ಆಗ್ಲಿಲ್ಲ, ಪ್ರಶ್ನೆಯಿಂದ ಸಮಾಧಾನ ಆಗ್ಲಿಲ್ಲ. ಆವಾಗ ಅಲ್ಲಿಯೇ ಇರುವಂತ ಬೀರ್ಬಲ್ ಅನ್ನುವ ಮಂತ್ರಿಯನ್ನ ಕೇಳ್ದ. ನೋಡು, ನನ್ನ ಪ್ರಶ್ನೆಗೆ ಎಲ್ಲರೂ ಪಂಡಿತರು ಒಂದೊಂದು ಉತ್ತರವನ್ನು ಕೊಟ್ಟಾರ, ಇದಕ್ಕ ನೀನೇನು ಹೇಳ್ತಿದ್ದಿ? ಸರಿ ಅಂತಿದ್ದು, ತಪ್ಪಂತಿದ್ದು, ಅಥವಾ ನೀನ್ ಏನು ಹೇಳಬಹುದು ಅಂತ ಕೇಳಿದಾಗ, ರಾಜ, ಇದಕ್ಕೆ ನಾನು ನಾಳೆ ಉತ್ತರವನ್ನು ಕೊಡ್ತೀನಿ. ಇದೇ ಅರಮನೆಯಲ್ಲಿ, ಇದೇ ಸಭಾಂಗಣದಲ್ಲಿ, ಇಲ್ಲಿ ಸೇರಿದಂತ ಎಲ್ಲಾ ಪಂಡಿತರ ಎದುರಿನಲ್ಲೇ ನಿಮಗೆ ಉತ್ತರವನ್ನು ಕೊಡುತ್ತೇನೆ ಅಂತ ಹೇಳಿದ. ಪಂಡಿತ ಎನಿಸ್ತು, ಇಂಥವು ಎಷ್ಟೋ ಪ್ರಸಂಗ ಆಗಿ ಮುಖಭಂಗ ಆಗಿತ್ತು. ಎಲ್ಲಿ?
ಅಕ್ಬರನ ಆಸ್ಥಾನದಲ್ಲಿ. ಅವೆಲ್ಲ ಏನು ಮುದ್ದಿ ಲದ್ದಿಟ್ಟಿಲ್ಲ ಪಂಡಿತರು ಅವ್ರು. ಆ ಪಂಡಿತರು ಬೇರೆ, ಈ ಪಂಡಿತ ಬೇರೆ. ಆವಾಗ ಮರುದಿನ ಅರಮನೆಯಲ್ಲಿ ಸರಿಯಾದ ಸಮಯಕ್ಕೆ ಎಲ್ಲ ವ್ಯವಸ್ಥೆ ಆಗಿತ್ತು. ಎಲ್ಲರೂ ಬಂದು ಕೂತಿದ್ರು. ರಾಜ ಆಸನ ಮೇಲೆ ಕುಂತಿದ್ದ. ಪ್ರಾರಂಭ ಮಾಡುವಂತ ಅಪ್ಪಣೆಯನ್ನು ಕೊಟ್ಟಾಗ ಅಪ್ಪಣೆ ಮಹಾಪ್ರಭು ಅಂತ ಸ್ವೀಕಾರ ಮಾಡಿ ಅಷ್ಟರೊಳಗೆ ಎಲ್ಲ ತಯಾರು ಮಾಡಿದ್ದ. ಒಂದು ಬ್ಯಾರಲ್ ಇತ್ತು. ಆ ಬ್ಯಾರಲ್ ಕೆಳಗಡೆ ನೀರನ್ನು ಬಿಡುವಂತ ಪೈಪ್ ಇತ್ತು. ಮೇಲಿಂದ ನೀರು ಬಿಟ್ರೆ ಕೆಳಗಿನಿಂದ ಮೇಲೆ ಹೋಗ್ತಾ ಇತ್ತು. ಅದರೊಳಗ ನೀರನ್ನ ಬಿಟ್ಟು, ಸ್ವಲ್ಪ ನೀರನ್ನ ಬಿಟ್ಟು, ಒಂದು ಕೋತಿಯ ಮರಿ, ಆವಾಗ ಮರಿ ಹಾಕಿತ್ತಲ್ಲ ಅದೇ ಮರಿಯನ್ನ ಹೊಟ್ಟೆಗೆ ಹಚ್ಕೊಂಡಿರ್ತಾವು ಮೊದಲು. ಅಂತ ಕೋತಿ ಮರಿಯನ್ನ ತಂದು ಬಿಟ್ರು. ಕೆಳಗಡೆಯಿಂದ ನೀರು ಬಿಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ನೀರು ಬಂತು. ಆ ಮಂಗಕ್ಕ ಹೊಟ್ಟೆಗೆ ಹಾಕೊಂಡಿತ್ತು. ತನ್ನ 4 ಕಾಲುಗಳನ್ನ ಬ್ಯಾರಲ್ಲಿ ಹಾಕಿತ್ತು. ಯಾವಾಗ ಪಾದ ಮುಳುಗಿ ಹೊಟ್ಟೆಗೆ ಬರುವ ಪ್ರಸಂಗ ಬಂದಂಗೆಲ್ಲ ಆ ಕೋತಿ ಏನ್ ಮಾಡಿತ್ತು ಅಂದ್ರೆ, ಹೊಟ್ಟೆಗೆ ಹಚ್ಚಿಕೊಂಡಂತ ಚಿಕ್ಕ ಮರಿಯನ್ನ ಕಿತ್ತಿ ತನ್ನ ಬೆನ್ನ ಮೇಲೆ ಕೂಡಿಸ, ಬೆನ್ನ ಮೇಲೆ ಹಿಡಿತು. ಆವಾಗ ಕೋತಿಗೆ ಏನಾಯ್ತು, ಮತ್ತೆ ನೀರು ಬಿಟ್ಟಂಗೆಲ್ಲ ಅದರ ಮುಖ ಮುಳುಗುವ ಸಂದರ್ಭ ಬಂದಾಗ ಆ ಕೋತಿ ಏನ್ ಮಾಡ್ತಂದ್ರೆ, ತನ್ನ ಹೆಗಲ ಮೇಲೆ ಇರುವಂತ ಮರಿಯನ್ನ, ಬೆನ್ನ ಮೇಲೆ ಇರುವಂತ ಮರಿಯನ್ನ ಹೆಗಲ ಮೇಲೆ ಹಾಕ್ಯಂತು ತಾನು 2 ಕಾಲಿನಲ್ಲಿ ಎದ್ದು ನಿಂತು. ಅವಾಗ ಮತ್ತೆ ನೀರು ಬಿಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಜನ ಹೇಳಿದಲ್ಲ, ಪಂಡಿತರು ಹೇಳ್ತಿದ್ರು, ನಗುತ್ತಿದ್ರು. ರಾಜ ನಿನ್ನೆ ಉತ್ತರ ಕೊಟ್ಟಿವಲ್ಲ, ತಾಯಿ ಮಗುವಿಗೆ ಇದ್ದಂತ ಪ್ರೇಮ ಜಗತ್ತಿನಲ್ಲಿ ಯಾವುದಕ್ಕಿಲ್ಲ ನೋಡ್ರಿ ಅಂತಿದ್ರು ಪಂಡಿತರು. ನೋಡು, ತಾಯಿ ತನ್ನ ಮಗುವಿಗಾಗಿ ಎಂಥ ತ್ಯಾಗವನ್ನು ಮಾಡ್ತದ, ಎಷ್ಟು ಶ್ರಮ ಪಡ್ತದ, ಎಷ್ಟು ಪ್ರಯತ್ನ ಮಾಡ್ತದ. ನಿನ್ನೆ ಹೇಳಿಲ್ಲ ನಾನು. ಈ ಪಂಡಿತರು ಒಳಗೊಳಗ ಖುಷಿ, ನಾ ಹೇಳಿದ್ದೆ ಸರಿ ಆಗ್ತದ. ಬೀರ್ಬಲ್ ಏನ್ ಮಾಡ್ತದ, ಅಷ್ಟಕ್ಕೆ ಬಿಡ್ಲಿಲ್ಲ, ಮತ್ತೆ ನೀರು ಬಿಟ್ಟಾಗ ಏನಾಯ್ತು ಅಂದ್ರೆ, ಕೋತಿ ಎದ್ದು ನಿಂತಂತ ಕೋತಿಗೆ ತನ್ನ ಕುತ್ತಿಗೆ ಮಟ್ಟ ನೀರು ಬರ್ಲಿಕ್ಕೆ ಪ್ರಾರಂಭ ಆಯ್ತು. ಅವಾಗ ರಾಜ ಪಂಡಿತರು ಎಲ್ಲರೂ ಆಶ್ಚರ್ಯ ನೋಡ್ತಾರ. ಇನ್ನೂ ಸ್ವಲ್ಪ ನೀರು ಬಂದು ನಾನೇನು ಮುಳುಗಿ ಸತ್ತು ಹೋಗ್ತೀನಿ ಅನ್ನುವ ಒಂದು ಬಂದಾಗ ಆ ಹೆಗಲ ಮೇಲೆ ಇದ್ದಂತ ಮರಿಯನ್ನ ತಲೆ ಮೇಲೆ ಇಟ್ಟದಂತ ಮರಿ. ಪಂಡಿತರು ಅಂದ್ರು, ನೋಡು ಎಷ್ಟು ಪ್ರಯತ್ನ ಮಾಡ್ತದ ತಾಯಿ ಮಗುವಿಗಾಗಿ ಅಂತ. ಆವಾಗ ಇನ್ನು ಮೂಗಿನವರೆಗೂ ನೀರು ಬರುವ ಪ್ರಯತ್ನ, ತಲೆ ಮುಳುಗುವ ಪ್ರಯತ್ನ ಬಂದಾಗ ತಾಯಿ ಏನು ಮಾಡಿತು, ತನ್ನ ತಲೆಯ ಮೇಲೆ ಇರುವಂತ ತನ್ನ ಮಗುವನ್ನೇ ತನ್ನ ಕಾಲ ಕೆಳಗೆ ಹಾಕಿ ಆ ಮರಿಯ ಮೇಲೆ ತಾನು ನಿಂತು. ಅವಾಗ ಪಂಡಿತರು ಏನ್ ಹೇಳಿ ನಗುತ್ತಿದ್ರಲ್ಲ, ನಂದೇ ಕರೆ. ಅವಾಗ ಆ ಪ್ರಸಂಗ ಆದ ತಕ್ಷಣ ನೀರೆಲ್ಲ ಖಾಲಿ ಮಾಡಿದ್ರು. ತಕ್ಷಣದಲ್ಲಿ ಆ ಕೋತಿ ಮತ್ತು ಮರಿಯನ್ನ ರಕ್ಷಣೆ ಕೂಡ ಮಾಡಿದ್ರು. ಆವಾಗ ಸಂದೇಶವನ್ನ ಹೇಳಿದ ಬೀರ್ಬಲ್, ರಾಜ ನೋಡ್ರಿ, ಯಾರ ಮೇಲೆ ಯಾರು ಪ್ರೇಮ. ಎಲ್ಲರೂ ಜಗತ್ತಿನಲ್ಲಿ ಇನ್ನೊಬ್ಬರ ಮೇಲೆ ಪ್ರೇಮ ಮಾಡದಂಗ್ ಕಾಣಿಸ್ತದ, ಆದರೂ ಕೊನೆ ಅಂತಿಮದಲ್ಲಿ ತನ್ನ ಮೇಲೆ ತಾನು ಪ್ರೇಮ ವಿನಃ ಮತ್ತೊಬ್ಬರ ಮೇಲೆ ಪ್ರೇಮ ಇಲ್ಲದ್ದೇ ಜಗತ್ತಂದ್ರೆ ಇಷ್ಟೇ, ಮತ್ತೇನಾದ್ರು. ಆಗ ಆ ಬೀರ್ಬಲಿಗೆ ಎಷ್ಟು ಸಂತೋಷ ಆಯ್ತು, ಪಂಡಿತರಿಗೆಲ್ಲ ಮುಖಭಂಗ ಆಯ್ತು ಅಂತ ಬರ್ತದ. ಆ ಕಾರಣದಿಂದ ಇದು ಹೇಗೆ ಅಂತ ವಿಚಾರ ಮಾಡಿದ್ರೆ, ಎಲ್ಲರೂ ನಮ್ಮ ಶರೀರದ ಮೇಲೆ ನಾವು ಪ್ರೇಮಾದ ವಿನಃ ಬೇರೆಯವರ ಮೇಲೆ ಇಲ್ಲ. ಜ್ಞಾನಿಗಳಿಗೆ ತಮ್ಮ ಶರೀರದ ಮೇಲೆ ನಿರ್ಮೋಹ ಇರ್ತದೆ ಅಷ್ಟೆ.
ಅಜ್ಞಾನಿಗಳಿಗೆ ಪ್ರೇಮ ಅದ. ಶರೀರ ನಂದು ನಂದು ನಂದಂತ ಪ್ರೇಮ ಮಾಡ್ತವಲ್ಲ. ಜ್ಞಾನಿಗಳು ಪ್ರೇಮ ಮಾಡಂಗಿಲ್ಲ. ಪಂಚಮಹಾಭೂತದ ಗೊಂಬೆ ಆದಿದು ಪ್ರಾರಬ್ಧಾದಿನಲ್ಲಿ ಕೀಲೆ ಅದ. ಆ ಕೀಲೆ ಯಾವಾಗ ಓಪನ್ ಮುಚ್ಚೋದು, ಈ ಕಡೆ ಮುಚ್ಚೋದು, ಈ ಕಡೆ ಮುಚ್ಚೋದು, ಹಿಂಗೆ ಬದಲಾವಣೆ ಆಗ್ತವ. ಅದರಂತೆ ಪ್ರಾರಬ್ಧ ಮುಗಿದಾಗ ಇದು ಆಯುಷ್ಯ ಮುಗಿದು ಹೋಗ್ತದೆ. ಯಾವುದು ದೇಹ ಹೋಗ್ತದ. ಅದ್ರ ದೇಹದಲ್ಲಿರ್ತಕ್ಕಂಥ ಆತ್ಮ ಏನದ ಅದು ಹೋಗೋದಲ್ಲ, ಬರೋದಲ್ಲ. ಆ ಆತ್ಮವೇ ನಾನು ಅಂತ ತಿಳ್ಕೊಂಡವನಿಗೆ ಜಗತ್ತು ಖುಷಿ, ಸುಳ್ಳಲ್ಲಿ ಅಂತ ತಿಳ್ಕೊಂಡು, ಮತ್ತೆ ಕೆಲವರು ಬೇರೆ ಬೇರೆ ಅನುಮಾನ, ಬೇರೆ ಬೇರೆ ತರ್ಕಂ, ಬೇರೆ ಬೇರಾವ ಶಾಸ್ತ್ರ ಯುಕ್ತಿಗಳೆಂದೇ ಸಾರಿ ಸಂಪಾದಿಸೋರು ಅಲ್ಲಿ. ಈ ಜಗತ್ತಿನ ಬಗ್ಗೆ ಹೇಳುವಾಗ ಗುರುಗಳೇ ವ್ಯವಸ್ಥೆ ಪ್ರಮಾಣಬದ್ಧವಾಗಿ ಶಾಸ್ತ್ರಬದ್ಧವಾಗಿ ಅನುಭವದಿಂದ ಹೇಳೋದಲ್ಲ. ಇಲ್ಲಿಯವರೆಗೂ ಏನೇನು ಹೇಳರ ಜಗತ್ತಿನ ಬಗ್ಗೆ ಕಾರಣ ಕೊಟ್ರಲ್ಲ, ಅವರೆಲ್ಲ ಕೂಡ ಬೇರೆ ಬೇರೆ ತರ್ಕ, ಅವರು ತರ್ಕಶಾಸ್ತ್ರದಿಂದ ಮತ್ತು ಯುಕ್ತಿ ಶಾಸ್ತ್ರಗಳಿಂದ ಅವರು ನಿಮ್ಮಂಗ ಪ್ರಮಾಣ ಕೊಟ್ಟು, ದೃಷ್ಟಾಂತ ಕೊಟ್ಟು, ಕಥೆಗಳನ್ನ ಹೇಳಿ ಇದು ಸುಳ್ಳು ಅಂತ ಹೇಳ್ತಾರೆ, ಇದು ಸತ್ಯ ಅಂತ ಹೇಳ್ತಾರೆ, ಮೊದಲಾದ ಆಮೇಲೆ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಏನೆಂದು ತಿಳಿವೆ ನಾನೇನೆಂತ ತಿಳ್ಕೊಳ್ಳಿ. ಆ ಕಾರಣ ನಾನೇನೆಂದು ನಂಬಿ ಸಂಭಾವಮಂ ಮಾಡದೆ ಇದನ್ನೇ ಸತ್ಯಾರ್ಥ ನಿಧಿ ನೀನೇ ಗುರುವರಿಗೆ ಕರುಣಿಸೋದು. ಅದಕ್ಕೆ ಗುರುವೇ ಇಂಥ ಒಂದು ಸಂಶಯ ಸಂದೇಹ ಅದ, ನೀನು ಇತ್ಯರ್ಥ ಪಡಿಸ್ತಿದ್ದಿ. ಯಾರೇನು ಹೇಳಿ ಎಲ್ಲರ ಹೇಳಿದ್ದನ್ನ ನೀನು ಹೇಳುವುದನ್ನು ಕೇಳಿದ ಮೇಲೆ ಇದರಲ್ಲಿ ಯಾರದು ಸತ್ಯ ಯಾರದು ಮಿಥ್ಯ ಅನ್ನುವಂಥದ್ದು ನಿಶ್ಚಯ ಜ್ಞಾನ ನನಗಾಗ್ತದೆ. ಯಾಕಂದ್ರೆ ನೀನು ಗುರುವರಿಯ, ನೀನು ಬಹಳ ಶ್ರೇಷ್ಠವಾಗಿರ್ತಕ್ಕಂಥವನು, ಜಗತ್ತಿನ ಬಗ್ಗೆ ಎದುಕಂತವನು, ತಿಳಿದಂತವನು. ಅದಕ್ಕೆ ನೀವು ನನಗೆ ದಯಮಾಡಿ ಕರುಣಿಪದು ಒಂದು ಕರುಣೆಯಿಂದ ಕೃಪೆಯಿಂದ ನನಗೆ ಹೇಳ್ರಿ ಅಂತ ಕೇಳಿದಾಗ ನಿಧಾನವಾಗಿ ಬಿಡಿಸಿ ಬಿಡಿಸಿ ಅರ್ಥವಾಗುವಂತೆ ಓದುತ್ತಿದ್ದರು. ಓದಿದ ನಂತರ ಏನಪ್ಪಾ ನೀನು ಕೇಳಿದ ಪ್ರಶ್ನೆಗಳೆಲ್ಲ ಬಂದಿವೆ. ಆತ 2-3 ಪ್ರಶ್ನೆ ಮಾಡಿದ್ದ ಮೊದಲು. ನಿಜಗುಣರು ಇನ್ನೂ ಹಲವು ಪ್ರಶ್ನೆಗಳನ್ನ ಇದ್ರಲ್ಲಿ ಸೇರಿಸಿದ್ರು. ಶಿಷ್ಯ ಕೇಳಿದ್ರು, ಏನಪ್ಪಾ ನೀ ಮೊನ್ನೆ ಮಾಡಿದ ಪ್ರಶ್ನೆ ಬಂದವಿಲ್ಲಿದ್ರೆ? ಅವನ ಶಿಷ್ಯಗೆ ಆಶ್ಚರ್ಯ ಆಯ್ತು. ನಾನು 1-2 ಪ್ರಶ್ನೆ ಬಂದ್ರೆ ಅದರಲ್ಲಿ ಉಪಪ್ರಶ್ನಾರೂಪವಾಗಿ ಇಷ್ಟು ಪ್ರಶ್ನೆ ಮಾಡ್ಯಾರ ಅಂತಂದಾಗ ಶಿಷ್ಯನು ಭಕ್ತಿಯಿಂದ ತಲೆದೂಗಿ ಹೇಳ್ದ, ಹೌದೌದಂದ. ನನ್ನ ಪ್ರಶ್ನೆಗಳಿಂತ ಹೆಚ್ಚು ವಿವರವಾಗಿ ತಾವು ಪ್ರಶ್ನೆಗಳನ್ನು ಕೇಳಿದ್ದೀರಿ ಗುರುಗಳೇ. ನಾವು ಮಾಡಿದ ಪ್ರಶ್ನೆ ಸ್ವಲ್ಪ, ಹೆಚ್ಚಿನ ಪ್ರಶ್ನೆ ನೀವೇ ಮಾಡಿದ್ದೀರಿ. ಮುಂದೆಯೂ ಹಾಗೆಯೇ ನಾನು ಮಾಡದಿದ್ದರೂ ನೀವು ಮಾಡ್ಬೇಕಂತ ಶಿಷ್ಯ ಹೊತ್ತಾಕಿ ಗುರುವಿನ ಮೇಲೆ. ಮುಂದೆ ನೀ ಹೇಳುವಾಗ ನನಗೆ ಇನ್ನೂ ಪ್ರಶ್ನೆ ಬರ್ಲಿಲ್ಲ ಮಾಡಕಂದ್ರೆ, ಈ ಹೆಂಗ ನಾ ಮಾಡಲಾದ ಪ್ರಶ್ನೆ ಮಾಡಿರ್ಲಿಲ್ಲ. ಅವಾಗ ಪ್ರಶ್ನೆ ಇವನು ಮಾಡಿಲ್ಲ ಅಂತ ನೀವು ಸುಮ್ಮನೆ ಹೋಗ್ಬಾರ್ದು. ನಾನು ಮಾಡಲಿಕ್ಕೆ ಬರದೇ ಇರುವಂತ ಪ್ರಶ್ನೆಗಳನ್ನ ಗುರುವೇ ನೀವೇ ಮಾಡ್ರಿ, ನೀವೇ ಉತ್ತರವನ್ನು ಹೇಳ್ರಿ ಅಂತ ಹೇಳಿ ನೀವೇ ಪ್ರಶ್ನೆಗಳನ್ನ ಕೊಟ್ಟು ಅದಕ್ಕೆ ಉತ್ತರವನ್ನ ಗಮನಿಸಬೇಕು ಗುರುಗಳೇ ಅಂದಾಗ, ಕೇಳು ಈ ಪ್ರಶ್ನೆಗಳಿಗೆ ಉತ್ತರ ಇಂದಿನ ಈ ಅಧ್ಯಾಯದಿಂದ ಪ್ರಾರಂಭ ಆಗ್ತದ ಅಂತ ಹೇಳಿ ಇದರ ಮೇಲೆ ಬರುವ ಸಂದೇಹಗಳನ್ನು ಮತ್ತೆ ಪ್ರಶ್ನಿಸು. ಬರಬಹುದಾದ ಸಂಶಯಗಳನ್ನ ನಾನೂ ಸೂಚಿಸುತ್ತೇನೆ. ಗುರು ಹೆಂಗಿರ್ಬೇಕು, ನಿನ್ನ ಸಂಶಯ ಬರಲಿಲ್ಲ ಅಂದ್ರೆ ಬರಂಗ ಮಾಡ್ತೇನಂದ್ರ ಗುರುವಿನ ಕರುಣೆ ಎಷ್ಟಿರ್ತದಂತ. ಅದಕ್ಕೆ ಕೆಲವು ಸಲ ಮಗು ಅಳೋದಿಲ್ಲ ಅಂದ್ರೆ ತಾಯಿ ಅಳಂಗ್ ಮಾಡ್ತಾಳೆ, ಗೊತ್ತಿರ್ತದ. ತಾಯಿ ಗೊತ್ತಿರ್ತದ, ಅಳಂಗನು ಮಾಡ್ತಾಳೆ, ಅಳವನ್ನು ನಿಲ್ಲಿಸುವಂಗನು ಮಾಡ್ತಾಳ.
ಅದರಂತೆ ನಾಳೆ ದಿನಕ್ಕೆ ಮತ್ತೆ ಮುಂದಿನ ಅಧ್ಯಾಯದಲ್ಲಿ ಅವುಗಳಿಗೆ ಉತ್ತರ ಇರುತ್ತದೆ. ಹೀಗೆ ಮುಂದುವರಿಯಿರಿ ಎಂದು ಓದತೊಡಗಿದರು. ಆವಾಗ ಹೇಳಿದರು, ಕಂದ ಕೇಳಬಹುದು, ನೀನಿಂದು ಮಾಡಿದ ಚೌತ್ಯ ಅಂದವಾಗಿರುತ್ತದು. ಈಗಲೇ ಇಂತು ಇದನ್ನು ನಿನ್ನ ಸಂಧೆಯ ಅಡಿಯಲು ಒರೆಯುವನು. ಒಂದೊಂದು ಶಬ್ದ ಮುತ್ತ ಮಾಣಿಕ್ಕಿದ್ದಂಗ, ಯಾವುದು ತೆಗಂಗಿಲ್ಲ ಅಲ್ಲಿ. ಕಂದ ಕೇಳು. ಕಂದ ಅಂದ್ರೇನು? ಮಗವು ಅಂತ ಅರ್ಥ. ಇಲ್ಲಿ ಕಂದ ಅಂದ್ರೆ ಶಿಷ್ಯ ಅಂತ ಅರ್ಥ. ಶಿಷ್ಯ ಅಂತ ಹೇಳ್ಬೋದಲ್ಲ, ಕಂದ ಅಂತ ಯಾಕೆ ಕರೆದ್ರು ಅಂದರೆ ಇವನು ಪ್ರಪಂಚದ ಕಂದಲ್ಲ. ಪ್ರಪಂಚದಲ್ಲಿ ಮಕ್ಕಳು ಬೇರೆ, ಹೌದಿಲ್ಲ? ಕಂದ ಅಂತೀವಿ. ಆ ಪ್ರಪಂಚದ ಮಕ್ಕಳಿಗೆ ಕಂದ ಅಂದಂತೆ ಪಾರಮಾರ್ಥದಲ್ಲಿ ಕೂಡ ನಿಜನವರು ಕಂದ ಅಂತ ಯಾಕೆ ಕರೆದ್ರು ಅಂದ್ರೆ ಅವನು ಪ್ರಪಂಚದಲ್ಲಿ ಸಣ್ಣ ಹುಡುಗ, ವಯಸ್ಸು ಕಡಿಮೆ, ಅವ ಸಣ್ಣ ಹುಡುಗ. ಪಾರಮಾರ್ಥದಲ್ಲಿ 100 ವರ್ಷವಾದರೇನು? ಸರ್ಪಪುರುಷ ಹೇಳ ಏನದು? 100 ವರ್ಷ ಆದರೇನು ಪಾರಮಾರ್ಥ ಅರಿಯದಿದ್ದೊಡೆ ಅವರೇ ಜಗತ್ತಿನಲ್ಲಿ ಕಿರಿಯರು ಅಂತ ಬರು. ಪಾರಮಾರ್ಥ ದೃಷ್ಟಿ, ಈ ಪ್ರಪಂಚ ದೃಷ್ಟಿಯಲ್ಲಿ ವಯಸ್ಸಿನ ಮೇಲೆ ದೊಡ್ಡವರು ಸಣ್ಣವರು ಅಂತ ಕರಿತೀವಿ. ಸಣ್ಣ ಹುಡುಗ ದೊಡ್ಡವನು ಅಂತೀವಿ ಅಲ್ಲ, ದೊಡ್ಡವರಿಗೆ ಸಣ್ಣವನಂತ ಕರೆಯಂಗಿಲ್ಲ. ಆದ್ರೆ ಪಾರಮಾರ್ಥದ ದೃಷ್ಟಿಯಲ್ಲಿ, ಮಹಾತ್ಮರ ದೃಷ್ಟಿಯಲ್ಲಿ 100 ವರ್ಷ ಆಯುಷ್ಯ ಆದ್ರೂ ಕೂಡ ತನ್ನ ತಾನು ತಿಳಿಯದಿದ್ದರೆ ಜಗತ್ತಿನಲ್ಲಿ ಅವನೇ ಸಣ್ಣವನಂದ್ರ. ಆಯುಷ್ಯ ದೇಹ ಬಹಳ ದೊಡ್ಡದಾಗ್ಯದ, ಆದ್ರ ಭಾವ ಬಹಳ ಸಣ್ಣದಲ್ಲ. ಅದಕ್ಕೆ ಅವನೇ ಸಣ್ಣವನು. 3 ವರ್ಷವಾದಡೇನು ಮತ್ತೆ ಇದು ಪಾರಮಾರ್ಥ ಅರಿತು ಭವದ ಬೇರು ಕಿತ್ತು ಬಿಸಿಡ ಬಲ್ಲನೆ ಅವನೇ ಹಿರಿಯನು. 3 ವರ್ಷ ಇಲ್ಲ ಅವನು ಈ ಭವಕ್ಕ, ಈ ಜನ್ಮಕ್ಕ, ಈ ದುಃಖಕ್ಕ, ಜನನಕ್ಕ, ಮರಣಕ್ಕ ಕಾರಣವಾಗಿರತಕ್ಕಂತ ಅಜ್ಞಾನ ಕಿತ್ತಿ ಯಾವನು ಬಿಸಾಕ್ತಾನ, ಅವನ ವಯಸ್ಸು ಸಣ್ಣದಿದ್ರೂ ಅವನೇ ದೊಡ್ಡ ಹಿರಿಯ ಮನುಷ್ಯ. ಅದರಂತೆ ಇಲ್ಲಿ ಪಾರಮಾರ್ಥದಲ್ಲಿ ಏನು ಅರಿಯದಂತ ಶಿಷ್ಯನಿಗೆ ವಯಸ್ಸು ದೊಡ್ಡದಾಗದ, ಈ ವಿಚಾರ ಗೊತ್ತಿಲ್ಲಲ್ಲ. ಅದಕ್ಕಾಗಿ ಪಾರಮಾರ್ಥದಲ್ಲಿ ಕಂದ ಅಂದ್ರೆ ಮಗ ಅಂತ. ಏ ಮಗುವೆ ಕೇಳು, ಯಾಕಂದ್ರೆ ನೀನು ಕೇಳುವಂಗಾದ, ನಾನು ಹೇಳುವಂಗಾದ. ಈಗಿರ್ಬೇಕ. ನೀ ಮಾಡಿದ ಪ್ರಶ್ನೆ ಕೇಳುವಂತದ್ದೇ, ಮತ್ತೆ ನಾನು ಅದನ್ನ ಹೇಳುವಂತದ್ದೇ. ಅದಕ್ಕೆ ಕಂದ ಕೇಳಬಹುದು. ಏನು? ನೀನು ಇಂದು ಮಾಡಿದ ಚೋದ್ಯ ಅಂದವಾಗಿರುತ್ತದೆ. ಈಗೇನು ನೀ ಮಾಡಿದ ಪ್ರಶ್ನೆಗಳಾವಲ್ಲ, ಜಗತ್ತಿನ ಕುರಿತು ಪ್ರಶ್ನೆಯನ್ನು ಮಾಡಿದ್ದಿ, ಅದು ಆಶ್ಚರ್ಯವಾಗಿದೆ, ಚೋದ್ಯವಾಗಿದೆ. ಆಶ್ಚರ್ಯ ಕಾರಣ ಸಾಮಾನ್ಯರಿಗೆ ಇದು ಅರಿಯುವ ವಿಷಯವಲ್ಲ, ಸಾಮಾನ್ಯರು ಮಾಡುವ ಪ್ರಶ್ನೆ ಅಲ್ಲ, ಸಾಮಾನ್ಯರು ಇದಕ್ಕೆ ಉತ್ತರ ಕೊಡುವಂತ ವಿಚಾರನಲ್ಲ. ಸಾಮಾನ್ಯರು ಉತ್ತರ ಕೊಡಂಗಿಲ್ಲ, ಸಾಮಾನ್ಯರು ಇಂಥ ಪ್ರಶ್ನೆಯನ್ನು ಮಾಡಂಗಿಲ್ಲ. ಅಂಥ ಅಸಾಮಾನ್ಯವಾದ ಪ್ರಶ್ನೆಯನ್ನ ನೀ ಮಾಡಿದ್ದಿ. ಅದಕ್ಕಾಗಿ ಬಹಳ ಅಂದವಾಗಿದೆ ಅಂದ್ರೆ ಯೋಗ್ಯವಾಗಿದೆ ಅಂತ ಅರ್ಥ. ಅದಕ್ಕೆ ಬಣ್ಣ ಬರೆದರ ಅಕ್ಷರಿಂಗ ಅಂತ ಅರ್ಥ ಮಾಡಂಗ. ಬಹಳ ಯೋಗ್ಯವಾಗಿದೆ, ಸಮಂಜಸವಾಗಿದೆ. ಈಗಲೇ ಇಂತಿದನು ನಾನು, ಈಗಲೇ, ನಾಳೆ ಅಲ್ಲ, ಈಗಲೇ ಇಂತು ಇದನು
ಈ ಪ್ರಶ್ನೆಯನ್ನು ಹೇಳಿದ್ದೆಲ್ಲ ಅದಕ್ಕ ಉತ್ತರವನ್ನು ಹೇಳ್ತೀನಿ. ಹೇಗೆ ಅಂದ್ರೆ, ಸಂದೇಹ ಅಳೆಯಲು ಒಲಿಯುವನು. ಏನ್ ಜಗತ್ತಿನ ಬಗ್ಗೆ ಸಂಶಯ ಸಂದೇಹ ಆದ, ಸತ್ಯ ಮಿಥ್ಯ ಹೌದಾ ಅಲ್ಲ ಮೊದಲಾಗ್ತು ಆಮೇಲೆ ಇರಂಗಿಲ್ಲ, ಎಲ್ಲ ಈ ಸಂಶಯ ಏನ್ ಕಾರಣ ಆಗಿತ್ತು. ಆ ಸಂಶಯ ನಾಶವಾಗುವಾಗ ನಿನಗೆ ಹೇಳತ್ ನಂತರ ಗುರು ಹೀಗಿರಬೇಕು. ಆ ಶಿಷ್ಯನ ಸಂಶಯವನ್ನ ನಾಶ ಆಗುವ ಪರ್ಯಂತರವಾಗಿ ಆ ಶಿಷ್ಯನಿಗೆ ಉಪದೇಶ ಮಾಡಬೇಕು. ಇದು ಗುರುವಿನ ಕರ್ತವ್ಯ. ಶಾಲೆಯಲ್ಲಿ ಮಗುವಿಗೆ ಪಾಠವನ್ನ ಮಾಡುವಾಗ ಕೆಲವು ಜನ ಅದಿಂದ ಲಕ್ಷ ಜ್ಞೇಕ್ ಹೋಗ್ಯಾರ, ಇವನು ಕಕ ಕಿಕಿ ಕೂಕು ಅದ್ರಾಗ ಕಕ ಅಂತ ಇಲ್ಲ. ಮತ್ತೆ ಆ ಶಾಲೆ ಇರತಕ್ಕಂತ ಗುರುಗಳು ಆ ಮಗುವಿಗೆ ಅದನ್ನ ಹೇಳಲಾರದ ಬಿಡ್ತಾನೆ ನನ್ನ ಕೈ. ಅವನು ಇದನ್ನ ಕಲಿಬೇಕ, ಅವರೆಲ್ಲ ಮುಂದ್ ಹೋದ್ರು ಹಿಂದಿದ್ದಿ, ಮುಂದ್ ಹೋದ್ರು ಹಿಂದಿದ್ದಿ, ಹೀಗ್ತಿದ್ದು ಅಂತ ತಿದ್ದಿ ಗುದ್ದಿ ಹೇಳಿ ಅವನು ಎಲ್ಲರಂತೆ ಮಾಡ್ತಾನಿಲ್ಲ. ಅದರಂಗ ಗುರುಗಳಾದವರು ಕೂಡ ಸಂಧೆ ಅಳೆಯುವಂತೆ. ಸಂಶಯ ಬರುವಂಗ ಶಾಸ್ತ್ರ ಹೇಳಬಾರ್ದಂದ್ರ ಅವ್ರು. ಸಂಶಯ ಬರುವಂಗ ಬೋಧ ಮಾಡುವಾಗ ಗುರುಗಳು, ಸಂಶಯ ನಾಶ ಆಗುವಂಗ ಹೇಳುವುದು ಕರ್ತವ್ಯ. ಅದಕ್ಕಾಗಿ ಒರೆವನು ಅಂದ್ರೆ ನಾನು ನಿನಗೆ ಹೇಳುವೆನು. ನನಗೆ ಯಾಕೆ ಹೇಳ್ತೀರಿ? ಪ್ರಶ್ನೆ ಯಾರು ಮಾಡ್ಯಾರ? ನೀನೇ ಮಾಡಿದ್ದಾರೆ. ಅದಕ್ಕ ನಿನಗೆ ಹೇಳ್ತೀವಿ ಕೇಳನ್ನು. ಅದಕ್ಕೆ ಉತ್ತರವನ್ನ ಪ್ರಾರಂಭಿಸಿದ್ರು. ವರ ಸಚ್ಚಿದಾನಂದ ಪರಿಪೂರ್ಣ ನಿನ್ನ ನಿಜ ನಿರತಿಶಯ ನಿರ್ವಿಕಲ್ಪ ನಿರುಪಾದಿ ಆಗಿ ಇರುತ್ತಿರ್ಪದು ಒಂದು ಪರಬ್ರಹ್ಮ. ಮೊದಲು ಏನ್ ಹೇಳ್ತೀನಿ ಅಂದ್ರೆ, ಇನ್ನೊಂದು ನೀನ್ ಕೇಳಿದ್ದು ಒಂದ್ರ ಬಗ್ಗೆ, ಜಗತ್ತಿನ ಬಗ್ಗೆ ನೀ ಕೇಳಿದ್ದ, ನಾನು ಬ್ರಹ್ಮನ ಬಗ್ಗೆ ಹೇಳ್ತಂದ. ಯಾರು ಹೇಳ್ಬೇಕು ಅಂದ್ರೆ, ಒಂದು ಕೈಯಲ್ಲೇ ಒಂದು ನೋಟನ್ನ ಹಿಡಿದುಕೊಂಡು ಇದು ನಕಲಿ 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 ಅಂತ ನಾ ಹೇಳಿದ್ರೆ, ಆ ನಕಲಿ ನೋಟ್ ಅಂತ ನಿಶ್ಚಯ ಆಗ್ಬೇಕಾದ್ರೆ ಇನ್ನೊಂದು ಕೈಯಲ್ಲಿ ಅಸಲಿ ನೋಟ್ ಅಂತ ಹೋಗು. ಅಸಲಿ ನೋಟ್ ಇದ್ದಾಗ ಇದು ನಕಲಿ ಅನ್ನುವುದು ನಿರ್ಣಯ ಮಾಡಕ್ ಬರ್ತದ. ಇಲ್ಲದ ಸಂಶಯ, ಪೂಜಾರಿಗೆ ತೋರಿಸಿದ್ರೆ ನಕಲಿ ಅನ್ನಪ್ಪ, ಅದು ಏನ್ ಗೊತ್ತು ಪೂಜಾರಿಗೆ, ಮತ್ತೆ ಜೋಬರಿಗೆ ಅಂತ. ಸೋಗಪ್ಪ ತೋರಿಸಿದ ಆತನ ನಕಲಿ ಅಂದ, ಹೆಂಗಾತದ ನಕಲಿ? ನಕಲಾದ ಇಂತಿಂತವ್ರ ಕೈಯಿಂದ ಇಲ್ಲಿಗೆ ಹೆಂಗ್ ಬರ್ತದಂತ ಮಾಡ್ತಿದ್ರಂತಿ. ಒಬ್ಬ ಬುದ್ಧಿವಂತ ಅವನಿಗೆ ಸಂಶಯ ಹೋಗುವಂಗೆ ಇದು ನಕಲಿ ಅಂತ ಹೇಳ್ಬೇಕಾದ್ರೆ ಅಸಲಿ ನೋಟನ್ನು ಇಟ್ಟು ಈ ನೋಟಿಗೆ ಈ ನೋಟಿಗೆ ನೋಡು ವ್ಯತ್ಯಾಸ ಅಂತ. ಇದ್ರಾಗ ಏನಾದ, ಇದ್ರಾಗ ಏನಿಲ್ಲ. ಅಸಲಿಯಲ್ಲಿ ಏನಾದ, ನಕಲಿಯಲ್ಲಿ ಏನಿಲ್ಲ ಅನ್ನುವುದನ್ನ ಸರಿಯಾಗಿ ತಿಳಿಸಿದಾಗ ಆ ವ್ಯಕ್ತಿ ಆ ಕ್ಷಣದಲ್ಲೇ ಆ ಯಾವ ನಕಲಿ ನೋಟನ್ನ ಅಲ್ಲೇ ಹರಿದಾಗ್ತಾನೆ, ಸುಟ್ಟು ಬಿಡ್ತಾನ. ಅಂದಾಗ ಒಂದು ಸುಳ್ಳು ಅಂತ ಹೇಳ್ಬೇಕಾದ್ರೆ ಸತ್ಯ ಒಂದು ಬೇಕು, ಒಂದು ಸತ್ಯ ಅಂತ ಹೇಳ್ಬೇಕಾದ್ರೆ ಸುಳ್ಳಾದ್ರೂ ಬದ್ದೆಗೆ ಬೇಕಂತ. ಅದಕ್ಕಾಗಿ ಶಾಸ್ತ್ರದ ಅನುಭವ ನಿರ್ಣಯ ಏನ್ ಮಾಡಿದ್ರು, ಒಂದು ಪರಬ್ರಹ್ಮ. ಪರಬ್ರಹ್ಮ ಅಂದ್ರೆ ಒಂದು ಪರಮಾತ್ಮ, ಅದು ಒಂದೇ. ಪರಮಾತ್ಮ ಬಹಳ ಮಂದಿ, ದೇವನೊಬ್ಬ ನಾಮ ಹಲವು. ಆ ಪರಬ್ರಹ್ಮ ಅಂತ ಪರಬ್ರಹ್ಮ ಅಂದ್ರಷ್ಟೇ, ಪರಮಾತ್ಮ ಅಂದ್ರಷ್ಟೇ, ಲಿಂಗ ಅಂದ್ರ ಅಷ್ಟೇ, ಅದು ಒಂದು. ಅದು ಹೇಗಿದೆಪ್ಪ, ಅದ್ರ ಲಕ್ಷಣ ಏನಂದ್ರೆ ವರ ಸಚ್ಚಿದಾನಂದ. ಅದರಲ್ಲಿ ಲಕ್ಷಣ ಹೇಗಿದೆ ಅಂದ್ರೆ ಸತ್ತು ಚಿತ್ತು ಆನಂದ. ಸತ್ತು ಅಂದ್ರೆ ಯಾವಾಗ್ಲೂ ಇರೋದು, ಯಾವಾಗ್ಲೂ ಇರೋದು. ಯಾವುದು? ಪರಬ್ರಹ್ಮ ಯಾವಾಗ್ಲೂ ಇರೋದು. ಮತ್ತೆ ತಾನೇ ಇದ್ದು ಎಲ್ಲವನ್ನ ಸಾಕ್ಷಿಯಾಗಿ ನೋಡುವಂಥದ್ದು ಮತ್ತು ತಿಳಿಯುವಂಥದ್ದು, ಅರಿವಾದದ್ದು. ಅದಕ್ಕೆ ಜಡತ್ವಿಲ್ಲ, ಅರಿವಾದ.
ಎಲ್ಲಾ ಜ್ಞಾನ. ಅದಕ್ಕೆ ಅಷ್ಟು ಜ್ಞಾನ ಇದ್ದ ಕಾರಣ ಎಷ್ಟು ಜೀವರಾಶಿಗಳು, ಎಷ್ಟು ಲೋಕದಲ್ಲಿರುವಂತ ಸಕಲ ಜೀವಿಗಳಿಗೆ ಆಯಾ ಜೀವಿಗಳಿಗೆ ಬೇಕಾದಂತ ಅನ್ನ, ನೀರು, ಆಹಾರವನ್ನ ಕೊಡೋರು ಯಾರಂತ ಅವನು ನೋಡಿದ್ರೆ ಎಲ್ಲವನ್ನ ತಿಳಿದೇ ಇದ್ರೆ ಇದಕ್ಕಿದು ಬೇಕು, ಇದಕ್ಕಿದು ಬೇಡ ಅನ್ನೋದು ತಿಳಿಯೋರು ಯಾರಿದ್ರು ಜಗತ್ತಲ್ಲಿ? ಅವನು ತಿಳಿತಾನಂತಾನೆ ಜಗತ್ತು ನಡೆದ. ಅದಕ್ಕೆ ಒಂದ್ಸಲ ಹೇಳಿದಾರಲ್ಲ, ಪಾರ್ವತಿ ಪರಮೇಶ್ವರ್ ಹಿಂಗೆ ನಡೆದತ್ತು. ಪಾರ್ವತಿಗೂ ನಮ್ಮ ಮನೆಗೆ ಹೆಣ್ಮಕ್ಳಿಗೆ ಬ್ಯಾಸರ ಬಂದಂಗೆ ಎಲ್ಲರ ಮನೆಗೆ ಯಾವಾಗ ಹೋಗಾತದ. ಎಲ್ಲಿಗನ ತುರ್ತ ಅಂತ ಮುಂಜಾನೆ ಹೇಳೋದು, ಹೋಗ್ಬಿಡಬೇಕು. ಪಾಪ ಆಯಮ್ಮ ಇವತ್ತ ಬಂದಾನ ಎಲ್ಲೇನೋ ಸ್ವಲ್ಪ ಹೋಗ್ಬೋದು, ನೋಡ್ಬೋದು, ಬರಬಹುದು, ವಾಯು ವಿಹಾರಕ್ಕೆ ಹೋಗ್ಬೋದು ಅಂತ ಭಾವ ಪರಮಾತ್ಮ ಪುರುಷಕ್ಕೆ ಇದ್ದು ಒಂದಿನ ಕೇಳೇ ಬಿಡ್ಲ, ಏನು ಭಗವಂತ ಮನೆಯಲ್ಲಿ ನಾನು ಈನಿ ಎಂಬುದು ಸ್ವಲ್ಪ ಆದ್ರೆ ನಿನ್ನ ಜ್ಞಾಪಕ ಆಗಲಿ, ಯಾವಾಗ ನೋಡೋನು ಹೊರಗ ಅಂತಿದ್ದ. ಇಲ್ಲೋ ನಾನು ಹೊರಗ ಸುಮ್ಮನೆ ಹೋಗೋದಿಲ್ಲ. ಈ ಸಕಲ ಜೀವರಾಶಿಗಳೇನವ, ಆ ಎಲ್ಲಾ ಜೀವರಾಶಿಗಳಿಗೆ ಸರಿಯಾಗಿ ಆಯಾ ಜೀವಿಗಳಿಗೆ ಏನೇನು ಬೇಕು, ಏನು ಬೇಡ ಅನ್ನುವಂತ ವಿಚಾರವನ್ನ ಮಾಡಿ ಬೇಕಾದಂತ ಅನ್ನ ನೀರನ್ನು ಒದಗಿಸುವುದು ನನ್ನ ಧರ್ಮ. ಹಂಚಬೇಕು ನಾನು. ದೊಡ್ಡ ಕತೆ ಹೇಳಿದಲ್ಲ, ಭಾರಿ ಕತೆ ಬನ್ನಿ ಹೇಳುದು. ಎಲ್ಲಾ ಜೀವರಾಶಿಗಳಿಗೆ ನೀನೇ ಕೊಡ್ತಿದ್ದೆ, ನೀನು ಕೊಡ್ಲಲ್ಲಿ ಬೇರೆ ಆಗೋದಿಲ್ಲ, ಇಲ್ಲಂದ್ರೆ ಇಲ್ಲ. ಅದು ನನ್ನ ಧರ್ಮ, ಅದ ನಾನೇ ಹಂಚು, ಎಲ್ಲರಿಗೂ ಹಂಚುತ್ತೆ. ಹೌದು, ಎಲ್ಲರಿಗೂ ಹಂಚುತ್ತೆ. ಮತ್ತೆ ನೋಡೇರಂಗಿಲ್ಲ, ನಾವು ಕಾಣದೇ ಇಲ್ಲ, ಎಲ್ಲರಿಗೂ ಹೆಂಗ್ ಹಂಚುತ್ತಿದ್ದಂದ್ರೆ ಅದು ನನ್ನ ನೇಮ ಅದಂತ. ನನ್ಗೆ ಗೊತ್ತು ಯಾವ್ಯಾವ ಎಲ್ಲೆಲ್ಲಿ ಯಾವ ಗೊತ್ತು, ನನಗ್ ಗೊತ್ತು, ನಿನಗ್ ಗೊತ್ತಿಲ್ಲ ಅಂದ್ರೆ ಅವಾಗ ಆಗಲಿ ಬಿಡಂತ ಒಂದ್ ದಿವ್ಸ ಅವನ್ನ ಪರೀಕ್ಷೆ ಮಾಡೋಕಂತ ಏನ್ ಮಾಡಿದ್ಲು, ಆ ಒಂದು ಪರಮಾತ್ಮ ಹೋದ ಮೇಲೆ ಮನೆಯಲ್ಲಿ ಒಂದು ಸಣ್ಣ ಮಣ್ಣಿನ ಗಿಂಡಿಯನ್ನು ತಗೊಂಡು ಆ ಗಿಂಡಿಯಲ್ಲಿ ಒಂದು 4-6 ಇರುವೆಗಳನ್ನ ಹಾಕಿ ಮೇಲೆ ಮುಚ್ಚಿಟ್ಟು ಅವಾಗ ಪರಮಾತ್ಮ ಬಂದ. ಏನಾಯ್ತು ಇವತ್ತಂದ್ರೆ, ನಿತ್ಯದಂತೆ ಎಲ್ಲಾ ಕರ್ಮಗಳು ಮುಗಿದವ, ಸಕಲ ಜೀವಿಗಳಿಗೆ ಆಹಾರವನ್ನ ಒದಗಿಸಿ ಬಂದಿ. ಸಿಗಬಿದ್ದೇವತ್ತನ್ಲ ಪರಮಾತ್ಮ ಸಿಗಬಿಡ್ತಾನೆ ಇವತ್ತು ನನ್ನ ಕೈಯಾಗ ಅಂದ್ರೆ ತಡ್ರಿ ಎಲ್ಲರಿಗಂತ ಹೇಳ್ತಲ್ಲ ತಗ ನೋಡ್ರಿ ಅಂತ ಹೇಳಿ ಆ ಮಣ್ಣಿನ ಗಿಂಡಿಯ ಮುಚ್ಚಳವನ್ನು ತೆಗೆದಾಗ 5-6 ಇರುವೆಗಳೇನಿದ್ವು, ಎಲ್ಲಾ ಇರುವೆಗಳ ಬಾಯಲ್ಲಿ ಸಕ್ಕರೆ ಇತ್ತು. ಎಲ್ಲರ ಇರುವೆ ಬಾಯಲ್ಲಿ. ಆ ಕಾರಣ ಅವನಿಗೆ ಅರಿವಾದ ಸದ್ರೂಪ ಅಂದ್ರೆ ಸದ್ರೂಪ, ಚಿದ್ರೂಪ ಮತ್ತು ಆನಂದ, ಯಾವಾಗಲೂ ಆನಂದ ಅವನಿಗೆ. ಮತ್ತೆ ನಿರ್ವಿಕಲ್ಪ, ಅದು ಶಾಸ್ತ್ರಕ್ಕೆ ಹೋದ್ರೆ ಅನುಭವ ಸಾಧನೆ ನಡೀತದ, ಸುಮ್ನೆ ಹೇಳ್ತೀನಿ. ನಿರ್ವಿಕಲ್ಪ, ನಿರುಪಾದಿ ಅಂದ್ರೆ ನಮಗಿದ್ದಂಗ ದೇಹ ಇಲ್ಲ, ನಮಗಿದ್ದಂತ ಇಂದ್ರಿಯಾದಿಗಳು ಇಲ್ಲ. ಬೈಲಿಗೆ ಕೈ, ಕಾಲು, ಕಿವಿ, ಮೂಗು, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಯಾವುದಂದ್ರೆ ಏನಂತ ಹೇಳ್ತಾರೆ. ಆದರೂ ಕೂಡ ಆ ಬೈಲೇ ನಿರುಪಾದಿಕಲ್ಲ. ಇಲ್ಲೇನದ ಉಪಾಧಿ ರಹಿತ ಅಂದ್ರೆ ಜನನ ಮತ್ತು ರಹಣ ದೇಹ ಇಲ್ಲದಂತ ನಿರುಪಾದಿ ಆಗಿ ಇರುವುದು ಒಂದು ಪರಬ್ರಹ್ಮ. ಈ ರೀತಿಯಾಗಿ ಇರುವುದೇ ಒಂದು ಪರಮಾತ್ಮ ಮತ್ತು ಪರಬ್ರಹ್ಮ. ಮತ್ತೆ ಅದು ಒಂದು ಅಸಲಿ ಇರೋದದು, ಅಸಲಿ ನೋಟ್. ಈಗ ಇನ್ನೊಂದು ಉಂಟೆನಿಸದ, ಇಲ್ಲೆನಿಸದ, ಉಂಟು ಇಲ್ಲ ಎನಿಸದ ಅಖಿಳ ಕಂಟಕದ ಬೀಜವೆನಿಪ ಅನಾದಿ ಅವಿದ್ಯೆ ಉಂಟು ಆತ್ಮ ಸತ್ಯೆಯೊಡಗೂಡಿ. ಇನ್ನೊಂದು ಆದ ಅಂತ ಹೇಳಕ್ ಬರಂಗಿಲ್ಲ, ಉಂಟೆನಿಸದ. ಮತ್ತೆ ಇಲ್ಲನು ಹೇಳಕ್ ಬರಂಗಿಲ್ಲ. ಯಾವ್ದನ್ನೊಂದು ಹೇಳೋ ಮರೆಯ ತಲೆಯಾಗಿ ತಿಂದಿದ್ದಂತಾರ ಅವರು. ಆದಂತನ ಒಂದ್ ಹೇಳ್ರಿ, ಇಲ್ಲಂತ ಒಂದ್ ಹೇಳ್ರಿ, ಅದನ್ನೇ ಹೇಳ್ತಾರೆ, ಇದನ್ನ ಹೇಳ್ತಾರೆ. ಉಂಟೆನಿಸದ, ಇಲ್ಲೆನಿಸದ, ಉಂಟು ಇಲ್ಲೆನಿಸದ.
ಎರಡು ಕೂಡಿ ಅದಂತ ಹೇಳ್ಬೋದು. ಸ್ವಗತ, ಸಜಾತಿ, ವಿಜಾತಿ ಅಂತ ಬರ್ತವೆ. ಈ ರೀತಿ 9, 12 ರೀತಿಯಿಂದ ವಿಚಾರ ಮಾಡಿದರೂ ಕೂಡ ಹೇಳಲಿಕ್ಕೆ ಬರದೆ ಕಂಟಕದ ಬೀಜವೆನಿಪ. ಇಷ್ಟೆಲ್ಲ ಕಾರ್ಯಕ್ಕೆ ಕಾರಣವಾದದ್ದು ಒಂದು ಬೀಜ ನೋಡ್ರಿ. ಮಾವಿನಕ್ಕೆ ಒಂದು ಬೀಜ, ಇನ್ನೊಂದು ಬೀಜ, ಜಗತ್ತಿಗೆ ಅದೇ ಬೀಜ. ಅದು ಅನಾದಿ ಅವಿದ್ಯೆಯುಂಟು ಆತ್ಮ ಸತ್ಯ ಒಡಗೂಡಿ. ಅನಾದಿ ಅಂದ್ರೇನು? ಶಾಂತ ಅನಾದಿ ಅಂತ. ಶಾಂತ ಅನಾದಿ ಅಂತ. ಅನಂತ ಅನಾದಿ ಪರಮ, ಶಾಂತ ಅನಾದಿ ಈ ಕಂಟಕ ಬೀಜ ಅವಿದ್ಯೆ ಅಥವಾ ಮಾಯೆ. ಯಾಕ್ರಿ ಇದು ಅನಂತ ಅನಾದಿ ಅಲ್ಲಂದ್ರೆ, ಇದು ಯಾವಾಗ ಗುರು ಶಿಷ್ಯರು ಕುಳಿತು ಇದರ ಬಗ್ಗೆ ವಿಚಾರವನ್ನ ಮಾಡುತ್ತಾರೆಯೋ ಆವಾಗ ಇದು ನಾಶ ಆಗ್ತದೆ. ಮಾಯೆ ಸುಳ್ಳಾಗ್ತದಿಲ್ಲ, ಸುಳ್ಳು. ಆದ್ರೆ ಮಾಯೆ ಸುಳ್ಳಾದರೂ ಮಾಯೆಗೆ ಆಶ್ರಯ ಪದವಾಗಿರ್ತಕ್ಕಂಥ ಪರಬ್ರಹ್ಮ ಸುಳ್ಳಾತನೇನು? ಅದಕ್ಕೇನು ಹೇಳಿದ್ರು? ಅನಂತ ಅನಾದಿ. ಬರೀ ಶಬ್ದಕ್ಕೆ ಅನಂತ ಅಂದ್ರೆ ನಾಶವಾಗಲಾರ್ದು ಪರಬ್ರಹ್ಮ, ನಾಶವಾಗದೆ ಇರದು ಈ ಜಗತ್ತು. ನಾಶ ಆಗಲೇಬೇಕು. ಇದು ಹೇಗಿದೆ ಅಂದ್ರೆ, ಅನಾದಿ ಅವಿದ್ಯೆ ಉಂಟು ಆತ್ಮ ಸತ್ಯ ಒಡಗೂಡಿ. ಇದು ಅಂಥ ಅನಂತ ಅನಾದಿ ಅಂತ ಪರಬ್ರಹ್ಮನ ಕೂಡಿದೆಯೇನು ಅನ್ನುವಂಗ ಇದೆ. ಇದು ಆ ಸತ್ಯದ ಜೊತೆಯಲ್ಲಿ ಅಸತ್ಯ ಕೂಡ್ಯಾದಂದ್ರು. ಸತ್ಯದ ಒಡಗೂಡಿ ಅಂದ್ರೆ ಏನು? ಸತ್ಯದಂಗಿಲ್ಲದು. ಸತ್ಯದ ಒಡಗೂಡಿ ಅದರ ಜೊತೆಗೆ ಆದಂತ ಅರ್ಥ. ಅದ್ರ ಕೂಡಿತ್ತಂದ್ರೆ ಅದ್ ತೆಗೆಯಕ್ ಬರಂಗಿಲ್ಲ, ಕೂಡಿದ ತೆಗೆಯಕ್ ಬರಂಗಿಲ್ಲ. ಆ ಕಾರಣ ಮತ್ತೆ ಆಧಾರವ ಬ್ರಹ್ಮ ಅಧೈ ಈ ಮಾಯೆ. ಆ ಆಧಾರದಲ್ಲಿ ಬೆರೆಸಿ ಬೇರಿಲ್ಲದಂತೆ ಅಧಯ ನಿற்பುದು ಎಲೆಪುತ್ರ. ಹೇ ಶಿಷ್ಯ, ಹೇಗಿದೆ ಆಶ್ಚರ್ಯ ಆಗ್ತದೆ ಕೇಳೋದು. ಅದಕ್ಕೆ ಪರಬ್ರಹ್ಮನೇ ಆಧಾರ. ನಕಲಿ ನೋಟ ತಯಾರಾಗದಂದ್ರೆ ಅಸಲಿ ನೋಟೇ ಆಧಾರ. ನಕಲಿ ತಯಾರಾಗದು, ಅಸಲಿ ನಕಲಿ ತಯಾರಾಗ್ತಿತ್ತು, ಅಸ್ತಿತ್ವ ಇಲ್ಲ. ಅದರಂತೆ ಪರಬ್ರಹ್ಮವೇ ಆಧಾರ. ಅದಕ್ಕೆ ಉಂಟೆನಿಸದ ಇಲ್ಲೆನಿಸದ ಅಖಿಳ ಕಂಟಕ ಬೀಜವೆನೆಪ ಅನಾದಿ ಅವಿದ್ಯೆ ಮಾಯೆ ಅನ್ನುವಂಥದ್ದು ಏನದ, ಅದು ಅಧೇಯ. ಆಧಾರ ಬ್ರಹ್ಮ, ಅಧೈ ಈ ಮಾಯೆ. ಅವುಗಳ ಪರಸ್ಪರ ಸಂಬಂಧ ಹೇಳುವ ಮಾತನ್ನು ಶಿಷ್ಯರು ಸುಲಭವಾಗಿ ಗ್ರಹಿಸಲಿಲ್ಲ. ಅದಕ್ಕೆ ಅದನ್ನು ಅರ್ಥವಾಗುವಂತೆ ತಿಳಿಸಿ ಮುಂದಿನ ಪದ್ಯಕ್ಕೆ ಹೋದು. ಇದು ಸರಳವಾಗಿ ಅರ್ಥ ಆಗೋದಲ್ಲ, ಇದು ಸಾಮಾನ್ಯನೂ ಅಲ್ಲ. ಅದಕ್ಕೆ ತಾವೇ ಅರ್ಥ ಮಾಡೋದಕ್ಕೋಸ್ಕರವಾಗಿ ಮುಂದೆ ಪ್ರಶ್ನೆ ಮಾಡುವಾಗ ತಾವೇ ಶಿಷ್ಯರಾಗಿ, ಉತ್ತರವನ್ನು ಹೇಳುವಾಗ ತಾವೇ ಗುರುಗಳಾಗಿ ಸರ್ವ ಮುಮುಕ್ಷುಗಳ ಅಜ್ಞಾನವನ್ನು ನಾಶ ಮಾಡುವಂತ ಅಮೋಘವಾದಂತ ಶ್ರೇಷ್ಠವಾದಂತ ಕಾರ್ಯವನ್ನ ಮಾಡಿದವರೇ ನಿಜಗುಣ ಶಿವಯೋಗಿಗಳು. ಇದಕ್ಕ ಯಾಕೆಂದ್ರೆ ಅನೇಕ ಪ್ರಶ್ನೆಗಳನ್ನ ಕೇಳಿಸಿದ್ದರು. ಇದನ್ನು ಕೇಳುತ್ತಿದ್ದ ಶಿಷ್ಯರಿಗೆ ಹೌದು ಹೌದು ಹೌದು, ಇದನ್ನೇ ನಾನು ಕೇಳಬೇಕಾಗಿತ್ತು, ಇದನ್ನೇ ನಾನು ಕೇಳಬೇಕಾಗಿತ್ತು ಅನ್ನೋಂಗ ಪ್ರಶ್ನೆ ಮಾಡ್ತಾರೆ. ನಿಜವಾದ ಪ್ರಶ್ನೆ ಹಂಗಿರ್ತಿದ್ವು. ಹೀಗೆ ಗುರು ಶಿಷ್ಯ ಸಂಭಾಷಣೆಯ ರೂಪವಾದ ಅನುಭವ ಸಾರ ಮೊದಲನೇ ಸಂಧಿ ಅದನ್ನು ಪೂರ್ತಿಯಾಗಿ ಓದಿ ವಿವರಿಸಿ
ದಿನಕ್ಕೆ ಒಂದು ಸಂಧಿಯಂತೆ ಗ್ರಂಥ ಮುಂದುವರಿದು 8 ದಿನಗಳು ಮುಗಿಸಿಬಿಟ್ಟಿರ್ತಾವ. 8 ಸಂಧಿ, ದಿನಕ್ಕೊಂದು ಸಂಧಿ. ಅದಕ್ಕೆ ಅಲ್ಲಿ 521 ತ್ರಿಪದಿಗಳಿಂದಲೂ ಕೂಡಿ ಅಚ್ಚುಕಟ್ಟಾದ ಕೃತಿಯಾಯಿತು. ಶಿವಜೀವ ಜಗತ್ತುಗಳನ್ನು ಕುರಿತು ತನ್ನ ಅನುಭವದ ಸಾರವನ್ನೆಲ್ಲ ಅದರಲ್ಲಿ ಇಳಿಸಿ ಅನುಭವ ಸಾರ ಎಂಬ ಹೆಸರು ಅನ್ವರ್ಥಗೊಳಿಸಿದರು. ಹೇಗಪ್ಪ ಅಂದ್ರೆ ಹೇಳ್ತಾರ ಇಲ್ಲಿ ಸಮಯ ಆಗದ, ಈ ವಿಷಯವನ್ನು ನಾಳೆ ದಿನ ವಿಚಾರ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಇಲ್ಲಿಗೆ ಮಂಗಲವನ್ನು ಹೇಳ.